ಎಲ್ರಿಗೂ ಡಿವಿಎಸ್ ಮ್ಯಾಥ್ ಚಾನೆಲ್ಗೆ ಸ್ವಾಗತ. ನಾನು ದೀಪಾ ಪ್ರಸಾದ್. ಕಳೆದ ಸೆಷನ್ ಅಲ್ಲಿ ನಾವು ವರ್ಕ್ ಮತ್ತೆ ಟೈಮ್ ರಿಲೇಟೆಡ್ ಆಗಿ ಕಲ್ತಿದ್ವಿ. ಸೊ ಇವತ್ತು ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗ್ತಾ ಇದ್ದೀವಿ, ಅದು ಬ್ಲಡ್ ರಿಲೇಷನ್ ಕಾನ್ಸೆಪ್ಟ್. ಇದು ಕೂಡ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬರುವಂತ ಕಾನ್ಸೆಪ್ಟ್, ತುಂಬಾನೇ ಇಂಪಾರ್ಟೆಂಟ್ ಕೂಡ. ಸೊ ಇಲ್ಲಿ ನಿಮಗೆ ಕೇಳುವಂತ ಕ್ವೆಶನ್ಸ್ ಎರಡು ತರ ಬರುತ್ತೆ. ಒಂದು, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ತೋರಿಸಿ ಇವನು ಏನಾಗಬೇಕು ಅಂತ ಇಂಡೈರೆಕ್ಟ್ ಆಗಿ ಹೇಳುವಂಥದ್ದು, ಪಾಯಿಂಟಿಂಗ್ ಟು ಅ ಪರ್ಸನ್ ಅಂತ ಇರುತ್ತೆ ಇದರಲ್ಲಿ. ಇನ್ನೊಂದು, ಇಲ್ಲಿ ಆಲ್ಫಾಬೆಟ್ಸ್ ನ ತಗೊಂಡು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಎ ಬಿಗೆ ಈ ಸಂಬಂಧ ಆದ್ರೆ, ಎ ಬಿ ನ ಬ್ರದರ್ ಆದ್ರೆ, ಸಿ ಡಿ ನ ಮದರ್ ಆದ್ರೆ, ಸಿಗೂ ಬಿಗೂ ಏನ್ ಸಂಬಂಧ, ಈ ತರ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಎ ಬಿಗೆ, ಸಿ ಡಿಗೆ ಅಥವಾ ಇ ಎಫ್ಗೆ, ಜಿ ಹೆಚ್ಗೆ ಈ ತರ ರಿಲೇಷನ್ ನ ಕೊಟ್ಟು ಇನ್ನೊಂದು ಯಾವುದೋ ಅವೆರಡರ ಮಧ್ಯೆ ರಿಲೇಷನ್ ನ ಕೇಳೋ ಅಂತ ಚಾನ್ಸಸ್. ಸೊ ಇವೆರಡು ತರ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಈಗ ನಾನು ಎರಡನ್ನೂ ನಿಮ್ಗೆ ಒಂದೊಂದಾಗಿ ಹೇಳ್ಕೊಡ್ತೀನಿ, ಬಟ್ ಇದನ್ನ ಕಾನ್ಸೆಪ್ಟ್ ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಕ್ವೆಶ್ಚನ್ ಕೊಟ್ಟರು ಈಸಿಯಾಗಿ ಬರಿಬಹುದು. ಸೊ ನಿಮಗೆಲ್ರಿಗೂ ಗೊತ್ತಿದೆ, ರಿಲೇಶನ್ಶಿಪ್ ಬಗ್ಗೆ ನಾನು ಡೀಟೇಲ್ ಆಗಿ ಹೋಗಲ್ಲ, ಬಟ್ ಇದನ್ನ ಹೇಗೆ ಐಡೆಂಟಿಫೈ ಮಾಡುವಂತ ಟ್ರಿಕ್ ನ ಹೇಳ್ಕೊಡ್ತೀನಿ. ಸೊ ನಿಮಗೆ ಗೊತ್ತಿದೆ, ಮದರ್, ಫಾದರ್, ಸಿಸ್ಟರ್, ಬ್ರದರ್, ಸನ್, ಡಾಟರ್, ಡಾಟರ್ ಇನ್ ಲಾ, ಸನ್ ಇನ್ ಲಾ, ಅಥವಾ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಅಥವಾ ಅಮ್ಮನ ತಮ್ಮ ಅಥವಾ ತಂಗಿ, ಅಂಕಲ್, ಆಂಟ್ ಅಂತ ಹೇಳ್ತೀವಿ. ಅಥವಾ ಹೆಂಡತಿಯ ತಮ್ಮ ಅಥವಾ ಗಂಡನ ತಂಗಿ, ಈ ತರ ಬಂದಾಗ ಸಿಸ್ಟರ್ ಇನ್ ಲಾ, ಬ್ರದರ್ ಇನ್ ಲಾ ಅಂತ ಕರಿತೀವಿ. ಸೊ ಈ ತರ ಕೆಲವೊಂದಷ್ಟು ಸಂಬಂಧಗಳಿದೆ. ಸೊ ಅದನ್ನೆಲ್ಲ ನಾನು ಸಿಂಪಲ್ ಆಗಿ ಒಂದಷ್ಟು ಸಿಂಬಲ್ಸ್ ನ ಯೂಸ್ ಮಾಡಿಕೊಂಡು ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸಿಂಬಲ್ಸ್ ಅಷ್ಟೇ ನೀವು ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ ಅಪ್ಪ ಆದ್ರೆ ಯಾವ ತರ ಸಿಂಬಲ್, ಮಗ ತೋರಿಸ್ಬೇಕು ಅಂದ್ರೆ ಯಾವ ತರ ಸಿಂಬಲ್, ಅಥವಾ ಕಪಲ್ಸ್ ಗಂಡ ಹೆಂಡತಿ ಆದ್ರೆ ಯಾವ ತರ ಸಿಂಬಲ್, ಅಥವಾ ಸಿಸ್ಟರ್ ಆದ್ರೆ ಯಾವ ತರ ಸಿಂಬಲ್, ಈ ತರ ಸಿಂಬಲ್ ನ ಹಾಕೊಂಡ್ಬಿಟ್ರೆ ಯಾವುದೇ ಕ್ವೆಶ್ಚನ್ ಕೊಟ್ರು ಅದು ತುಂಬಾನೇ ಸುಲಭ ಸಾಲ್ವ್ ಮಾಡಕ್ಕೆ. ಸೊ ಬನ್ನಿ ಇವತ್ತಿನ ಸೆಷನ್ ಶುರು ಮಾಡೋಣ. ಸೊ ಬ್ಲಡ್ ರಿಲೇಷನ್ ಕಾನ್ಸೆಪ್ಟ್. ಸೊ ನಾನಿಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ಸ್ ನ ತಗೊಂಡಿದ್ದೀನಿ. ಎ ಈಸ್ ಫಾದರ್ ಆಫ್ ಬಿ, ಎ ಈಸ್ ಬ್ರದರ್ ಆಫ್ ಬಿ, ಎ ಈಸ್ ವೈಫ್ ಆಫ್ ಬಿ, ಎ ಈಸ್ ಸನ್ ಆಫ್ ಬಿ, ಎ ಈಸ್ ಗ್ರ್ಯಾಂಡ್ ಫಾದರ್ ಆಫ್ ಬಿ. ಸೊ ಕೆಲವೊಂದನ್ನ ನೀವು ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಕೊಡುವಂಥದ್ದು ತುಂಬಾನೇ ಸುಲಭ ಆಗುತ್ತೆ. ಆಮೇಲೆ ಇನ್ನೂ ಒಂದು ನೀವು ನೆನ್ಪಿಟ್ಕೋಬೇಕು, ಕೆಲವೊಂದು ಕಡೆ ನಾವು ಅಪ್ಪನ ಕಡೆ ಆದ್ರೆ, ಅಮ್ಮನ ಕಡೆ ಆದ್ರೆ ಅಲ್ಲಿ ಕೂಡ ಕೆಲವೊಂದು ವರ್ಡ್ಸ್ ನ ಯೂಸ್ ಮಾಡ್ತೀವಿ. ಹೇಗೆ ಅಂದ್ರೆ ಅಮ್ಮನ ತಾಯಿ ಆದ್ರೆ ಸೊ ಮ್ಯಾಟ್ರನಲ್ ಗ್ರ್ಯಾಂಡ್ ಮದರ್ ಅಂತ ಕರಿತೀವಿ, ಇಲ್ಲ ಅಪ್ಪ ಆದ್ರೆ ಪ್ಯಾಟ್ರನಲ್ ಗ್ರ್ಯಾಂಡ್ ಮದರ್ ಅಂತ ಕರಿತೀವಿ. ಈ ತರ ಕೆಲವೊಂದು ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ, ಅಲ್ಲೊಂದು ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಸೊ ಈಗ ನಾನಿಲ್ಲಿ ಒಂದೇ ತರದ ಎಕ್ಸಾಂಪಲ್, ಜಸ್ಟ್ ಅವ್ರಗಳ ಮಧ್ಯೆ ಬರುವಂತ ರಿಲೇಶನ್ಶಿಪ್ ನ ಚೇಂಜ್ ಮಾಡಿದೀನಿ ಅಷ್ಟೇ. ಸೊ ನಾನಿಲ್ಲಿ ಕೆಲವೊಂದು ಸಿಂಬಲ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಯಾವ್ಯಾವ ಸಿಂಬಲ್ ಅಂತ ನೋಡಿ, ಅಪ್ವರ್ಡ್ ಆರೋ ಮಾರ್ಕ್, ಡೌನ್ವರ್ಡ್ ಆರೋ ಮಾರ್ಕ್, ಜಸ್ಟ್ ಒನ್ ಸಿಂಗಲ್ ಲೈನ್, ಮತ್ತೆ ಕಾಂಬಿನೇಷನ್ ಆರೋ ಮಾರ್ಕ್, ಈ ತರ ಕಾಂಬಿನೇಷನ್ ಆರೋ ಮಾರ್ಕ್, ಸ್ಕ್ವಯರ್, ಸರ್ಕಲ್. ಸೊ ಇಷ್ಟು ಸಿಂಬಲ್ಸ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಯಾವ್ದಕ್ಕೆ ನಾನು ಯಾವ ಸಿಂಬಲ್ ಯೂಸ್ ಮಾಡಬೇಕು, ಅಥವಾ ನೀವು ಅಲ್ಲಿ ಕೊಟ್ಟಿರುವಂತ ರಿಲೇಷನ್ ಯಾವ ಸಿಂಬಲ್ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಎ ಈಸ್ ಫಾದರ್ ಆಫ್ ಬಿ, ಎ ಬಿ ನ ತಂದೆ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ, ಎ ಬಿ ನ ತಂದೆ ಅಂದ್ರೆ ಫಸ್ಟ್ ಬಿ ಬರ್ಕೋಬೇಕು. ಓಕೆ, ಸೊ ತಂದೆ ಅಂತ ನಮ್ಮ ಹಿಂದಿನ ಜನರೇಷನ್ ಆಗಾದಾಗ ಏನ್ ಮಾಡ್ಬೇಕು, ನೀವು ಅಪ್ವರ್ಡ್ ಆರೋ ಮಾರ್ಕ್ ತೋರಿಸ್ಬೇಕು. ಈ ತರ ತೋರಿಸಿದ್ರೆ ಇದು ಬಿನ ಈ ತರ ನೋಡಿ, ಇಲ್ಲಿ ನಾನು ಸ್ಕ್ವೇರ್ ಹಾಕಿದೆ ಅಂತ ಇಟ್ಕೊಳ್ಳಿ. ಸ್ಕ್ವೇರ್ ಅನ್ನೋದು ಇಲ್ಲಿ ನೆನ್ಪಿಟ್ಕೊಂಡ್ಬಿಡಿ, ಸ್ಕ್ವೇರ್ ನಾವು ಹಾಕೋದು ಮೇಲ್ಗೆ, ಸರ್ಕಲ್ ಹಾಕೋದು ಫೀಮೇಲ್ಗೆ. ಸೊ ಇದನ್ನ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ಕ್ವೇರ್ ಹಾಕೋದು ಮೇಲ್ಗೆ, ಸರ್ಕಲ್ ಹಾಕೋದು ಫಿಮೇಲ್ಗೆ. ಸೊ ಈಗ ಏನಂತ ಹೇಳ್ತಾ ಇದ್ದಾರೆ, ಎ ಈಸ್ ಫಾದರ್ ಆಫ್ ಬಿ. ಸೊ ಎ ಈಸ್ ಫಾದರ್ ಆಫ್ ಬಿ ಅಂದ್ರೆ ಬಿ, ಎ ಬಿ ನ ತಂದೆ. ಸೊ ತಂದೆ ಅಂದ ತಕ್ಷಣ ಏನಾಗ್ಬೇಕು, ಅಪ್ವರ್ಡ್ ಆರೋ ಮಾರ್ಕ್ ಹಾಕ್ಬೇಕು. ತಂದೆ, ತಾತ ಈ ತರ ಮೇಲೆ ಹೋಗ್ಬೇಕು. ತಂದೆ ಅಂದ ತಕ್ಷಣ ಬರೀ ಒಂದು ಆರೋ ಮಾರ್ಕ್, ಅಪ್ವರ್ಡ್ ಆರೋ ಮಾರ್ಕ್. ತಾತ ಅಂದ ತಕ್ಷಣ ಇನ್ನೊಂದು ಆರೋ ಮಾರ್ಕ್ ಬರಬೇಕು. ಓಕೆ, ಸೊ ಹಿಂಗಾಯ್ತು. ತಂದೆ ಅಂದ ತಕ್ಷಣ ಏನಾಯ್ತು, ಮೇಲ್. ಸೊ ಅದಕ್ಕೆ ಸ್ಕ್ವೇರ್ ಬರ್ತೀನಿ. ಎ ಈಸ್ ಬ್ರದರ್ ಆಫ್ ಬಿ, ಎ ಈಸ್ ಬ್ರದರ್ ಆಫ್ ಬಿ. ಸೊ ಹಾಗಾದ್ರೆ ಎ ಅನ್ನೋರು ಬಿಗೆ ಏನಾಗ್ತಿದ್ದಾರೆ, ಬ್ರದರ್. ಸೊ ಬ್ರದರ್ ಅಂದ್ರೆ ಜಸ್ಟ್ ಒಂದು ಸಿಂಗಲ್ ಲೈನ್ ನ ಹಾಕಿ, ಬ್ರದರ್ ಆದ್ರೆ ಜಸ್ಟ್ ಒಂದು ಸಿಂಗಲ್ ಲೈನ್. ಸೊ ಎ ಈಸ್ ಬ್ರದರ್ ಆಫ್ ಬಿ ಅಂತಂದ್ರೆ ಎ ಅನ್ನೋರು ಬ್ರದರ್ ಅಂತಂದ್ರೆ ಏನಾಯ್ತು, ಮೇಲ್, ಅಗೇನ್ ಸ್ಕ್ವೇರ್. ಸೊ ಈ ತರ ಸಿಂಪಲ್ ಆಗಿ ಒಂದಷ್ಟನ್ನ ಸಿಂಬಲ್ಸ್ ಅಲ್ಲಿ ಬರೆಯೋದು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು. ಲೈನ್, ಸಿಸ್ಟರ್ಗೂ ಒಂದು ಸಿಂಗಲ್ ಲೈನ್, ಬ್ರದರ್ಗೂ ಜಸ್ಟ್ ಒಂದು ಸಿಂಗಲ್ ಲೈನ್ ಹಾಕಿ. ನೆಕ್ಸ್ಟ್ ಬರ್ತೀನಿ, ಎ ಈಸ್ ವೈಫ್ ಆಫ್ ಬಿ.
ಎ ಈಸ್ ವೈಫ್ ಆಫ್ ಬಿ. ಸೊ ಹಾಗಾದ್ರೆ ಇಲ್ಲಿ ಎ ಅನ್ನೋರು ಏನಾಗ್ತಿದ್ದಾರೆ, ವೈಫ್ ಆಫ್ ಬಿ. ಸೊ ವೈಫ್ ಆಫ್ ಬಿ ಅಂದ್ರೆ ಈ ತರ ಡಬಲ್ ರಿಲೇಶನ್ಶಿಪ್ ನ ತೋರಿಸೋದನ್ನ ಬರೀರಿ. ಈ ತರ ಡಬಲ್ ರಿಲೇಶನ್ಶಿಪ್ ನ ಒಂದ್ ಸ್ವಲ್ಪ ಸಿಂಬಲ್ಸ್ ಅಷ್ಟೇ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಏನವ್ರು ಏನಾಯ್ತು, ವೈಫ್ ಆಯ್ತು. ವೈಫ್ ಆದ್ರೆ ಏನ್ ಮಾಡ್ಬೇಕು, ಸರ್ಕಲ್. ಫಿಮೇಲ್ ಅಲ್ವಾ, ಸೊ ಸರ್ಕಲ್. ಹಾಗಾದ್ರೆ ಇವರು ಫಿಮೇಲ್ ಆದ್ಮೇಲೆ ಇವ್ರು ಮೇಲ್ ಆಗಿರ್ಲೇಬೇಕು. ಸೊ ಇಟ್ ಇಸ್ ಈ ತರ ಎ ಸರ್ಕಲ್. ಈ ತರದೊಂದಷ್ಟು. ನೆಕ್ಸ್ಟ್ ಬರ್ತೀನಿ, ಎ ಈಸ್ ಸನ್ ಆಫ್ ಬಿ. ನಾನೇನು ಕ್ವೆಶ್ಚನ್ ಹೋಗಿಲ್ಲ, ಜಸ್ಟ್ ನಿಮ್ಗೆ ಯಾವ್ಯಾವ ಕೊಟ್ರೆ ಸಿಂಬಲ್ಸ್ ಹೇಗೆ ಹಾಕೋಬೇಕು ಅಂತ ಫಸ್ಟ್ ಸಿಂಬಲ್ಸ್ ಹೇಳ್ಕೊಡ್ತಾ ಇದೀನಿ. ಆಮೇಲೆ ನಾವು ಇದೇ ಸಿಂಬಲ್ಸ್ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಸೊ ನಾವು ಎ ಈಸ್ ಸನ್ ಆಫ್ ಬಿ ಅಂತಿದೆ, ಎ ಬಿ ನ ಮಗ ಅಂತ ಇದೆ. ಸೊ ಇಲ್ಲಿ ಹಾಗಾದ್ರೆ ಹೇಗೆ ಬರೀತೀರಾ ಅಂತಂದ್ರೆ ಬಿ. ಸೊ ಎ ಈಸ್ ಸನ್ ಆಫ್ ಬಿ ಅಂದ್ರೆ ಸನ್ ಅಂದ ತಕ್ಷಣ ನೀವೇನ್ ಮಾಡ್ಬೇಕು, ಬಾಟಮ್ ಆರೋ ಮಾರ್ಕ್ ತೋರಿಸ್ಬೇಕು. ಬಾಟಮ್ ಆರೋ ಮಾರ್ಕ್. ಸನ್ ಅಂತಿದ ತಕ್ಷಣ ಮೇಲ್, ಸೊ ಸ್ಕ್ವೇರ್. ಸೊ ಇಲ್ಲಿ ಡೌನ್ವರ್ಡ್ ಆರೋ ಮಾರ್ಕ್ ತೋರಿಸಿದ್ರೆ ನಿಮ್ಮ ನೆಕ್ಸ್ಟ್ ಅಪ್ವರ್ಡ್ ಆರೋ ಮಾರ್ಕ್ ಇದ್ರೆ ನಿಮ್ಮ ಪ್ರೀವಿಯಸ್, ನಿಮ್ಮ ಹಿಂದೆ. ಸೊ ತಾತ, ನಿಮ್ಮ ತಂದೆ, ನೀವು, ನಿಮ್ಮ ಮಗ, ಈ ತರ. ಸೊ ಏನಾಗ್ತಿದೆ, ಇಲ್ಲಿ ಮೇಲ್ಗಡೆ ಟಾಪ್ ವರ್ಡ್ ತಂದೆ ಅಂದ ತಕ್ಷಣ ಟಾಪ್ ಆರೋ ಮಾರ್ಕ್, ತಾತ ಅಂದ್ರೆ ಟಾಪ್ ಆರೋ ಮಾರ್ಕ್. ಮತ್ತೆ ನಿಮ್ಮ ಮಗ, ಮೊಮ್ಮಗ ಅಂತ ಬಂದಾಗ ಡೌನ್ವರ್ಡ್ ಆರೋ ಮಾರ್ಕ್. ಸೊ ನಿಮ್ಮ ಮೊಮ್ಮಗ ಅಂತಂದ್ರೆ ನೆಕ್ಸ್ಟ್ ಏನ್ ಬರುತ್ತೆ, ಬಿ ನ ಮೊಮ್ಮಗ ಅಂತ ಬಂದ್ರೆ ಇನ್ನೊಂದು ಆರೋ ಮಾರ್ಕ್. ಈ ತರ ಡೌನ್ವರ್ಡ್ ಆರೋ ಮಾರ್ಕ್ ನ ತೋರಿಸಿ, ಅಷ್ಟೇ ಸಿಂಪಲ್. ಫಸ್ಟ್ ಎ ಈಸ್ ಗ್ರ್ಯಾಂಡ್ ಫಾದರ್ ಆಫ್ ಬಿ. ಎ ಈಸ್ ಗ್ರ್ಯಾಂಡ್ ಫಾದರ್ ಆಫ್ ಬಿ. ಎ ಈಸ್ ಗ್ರ್ಯಾಂಡ್ ಫಾದರ್ ಆಫ್ ಬಿ ಅಂತಂದ್ರೆ ಇಲ್ಲಿ ಬಿ ಇದೆ, ಗ್ರ್ಯಾಂಡ್ ಫಾದರ್, ಫಸ್ಟ್ ಫಾದರ್ ಒನ್ ಆರೋ ಮಾರ್ಕ್, ಗ್ರ್ಯಾಂಡ್ ಫಾದರ್ ತಾನೆ ಅವರು. ಸೊ ಇನ್ನೊಂದು ಆರೋ ಮಾರ್ಕ್ ಹಾಕಿ ಎ. ಸೊ ಗ್ರ್ಯಾಂಡ್ ಫಾದರ್ ಅಂದ ತಕ್ಷಣ ಅವ್ರ ಮೇಲು, ಸೊ ಸ್ಕ್ವೇರ್. ಸೊ ಈ ತರ. ಸೊ ಎ ಇಸ್ ಗ್ರ್ಯಾಂಡ್ ಫಾದರ್ ಆಫ್ ಬಿ ಅಂದ್ರೆ ಫಸ್ಟ್ ಬಿ ಬರ್ಕೊಳ್ಳಿ. ಬಿ ನ ಒಂದು ಆರೋ ಮಾರ್ಕ್ ಹಾಕಿದ್ರೆ ಫಸ್ಟ್ ನಿಮ್ಮ ನೆಕ್ಸ್ಟ್ ಪ್ರೀವಿಯಸ್, ಆದ್ರೆ ಗ್ರ್ಯಾಂಡ್ ಫಾದರ್ ಅಂದ್ರೆ ಇನ್ನೂ ಒಂದು. ಸೊ ಡಬಲ್ ಆರೋ ಮಾರ್ಕ್. ಸೊ ಡಬಲ್ ಆರೋ ಮಾರ್ಕ್ ಹಾಕಿದ್ರೆ ಹಿ ಇಸ್ ನಥಿಂಗ್ ಬಟ್ ಅ ಸ್ಕ್ವೇರ್ ಇರೋದ್ರಿಂದ ಗ್ರ್ಯಾಂಡ್ ಫಾದರ್ ಆಫ್ ಬಿ ಅಂತ ಅಂಡರ್ಸ್ಟುಡ್. ಸೊ ಇದನ್ನು ಕ್ಲಿಯರ್ ಆಗೋಕೆ ನಾನೊಂದಷ್ಟು ಸಿಂಬಲ್ಸ್ ನ ತಗೊಂಡು ಫಸ್ಟ್ ನೀವು ರಿಲೇಶನ್ಶಿಪ್ ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ನೋಡ್ಕೊಳ್ಳಿ. ಆಮೇಲೆ ನಾನು ಕ್ವೆಶ್ಚನ್ ಪೇಪರ್ ಅಲ್ಲಿ ಕೇಳಿರುವಂತ ಕ್ವೆಶ್ಚನ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಇನ್ನೊಂದಷ್ಟು ಫಸ್ಟ್ ಸಿಂಬಲ್ಸ್ ನ ಮತ್ತೆ ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ಬಿಡೋಣ. ಆಮೇಲೆ ನಾವು ಕ್ವೆಶ್ಚನ್ಸ್ ಹೋಗೋಣ. ಈಗ ನೋಡ್ಕೊಂಡು ಬನ್ನಿ. ಒಂದಷ್ಟು ನಾನು ಫಸ್ಟ್ ಇಷ್ಟೊತ್ತು ನಾವೇನ್ ಮಾಡಿದ್ವಿ, ಒಂದಷ್ಟು ರಿಲೇಶನ್ಶಿಪ್ ನ ಕೊಟ್ಟು ಸಿಂಬಲ್ಸ್ ನ ಫಸ್ಟ್ ನಾನು ತೋರಿಸ್ಕೊಟ್ಟೆ ಯಾವ್ಯಾವ್ದಕ್ಕೆ ಏನೇನು ಹಾಕಬೇಕು ಅಂತ. ಈಗ ಇಲ್ಲಿ ನಾನೇ ಒಂದಷ್ಟು ಸಿಂಬಲ್ಸ್ ಮತ್ತೆ ಹಾಕ್ಬಿಟ್ಟಿದ್ದೀನಿ, ಇನ್ನೊಂದಷ್ಟು ರಿಲೇಷನ್ಸ್ ನ ಕೊಟ್ಟಿದ್ದೀನಿ. ಸೊ ನಾವ್ ಏನ್ ಆಗುತ್ತೆ ರಿಲೇಷನ್ ಅನ್ನೋದನ್ನ ನೋಡೋಣ. ಆಗ ಕ್ಲಿಯರ್ ಆಗಿ ನಿಮ್ಗೆ ಈ ಕಾನ್ಸೆಪ್ಟ್ ತಲೆಗೆ ಅರ್ಥ ಆಗುತ್ತೆ. ಸೊ ಫಸ್ಟ್ ನಿಮ್ಗೆ ಗೊತ್ತಿದೆ ಅಲ್ಲ, ಸರ್ಕಲ್ ಅಂತಿದ್ರೆ, ಸರ್ಕಲ್ಸ್ ಇದ್ರೆ ಇಲ್ಲೆಲ್ಲ ಸರ್ಕಲ್ ಅಂತಿದ್ರೆ ಅರ್ಥ ಮಾಡ್ಕೊಂಡ್ಬಿಡೋಣ. ಸರ್ಕಲ್ ಅಂತ ಇದ್ರೆ ಏನು ಅಂತ ಫಿಮೇಲ್ ಅಂತ, ಸ್ಕ್ವೇರ್ ಅಂತ ಇದ್ರೆ ಏನು ಅಂತ ಮೇಲ್ ಅಂತ. ಓಕೆ, ಅಪ್ವರ್ಡ್ ಅಂತ ಬಂದಾಗ ಫಾದರ್ ಅಥವಾ ಮದರ್ ಕೂಡ ಆಗ್ತಾರೆ, ಮದರ್ ಅಥವಾ ಗ್ರ್ಯಾಂಡ್ ಮದರ್. ಡಬಲ್ ಇದ್ರೆ ಈ ತರ ಡಬಲ್ ಆರೋ ಮಾರ್ಕ್ ಇದ್ರೆ, ಸೊ ಡಬಲ್ ಆರೋ ಮಾರ್ಕ್ ಇದ್ರೆ ಗ್ರ್ಯಾಂಡ್ ಫಾದರ್ ಅಥವಾ ಗ್ರ್ಯಾಂಡ್ ಮದರ್. ಓಕೆ, ನೆಕ್ಸ್ಟ್ ಈ ತರ ಕಾಂಬಿನೇಷನ್ ಇದ್ರೆ ವೈಫ್ ಅಥವಾ ಹಸ್ಬೆಂಡ್ ಅಂತ. ಓಕೆ, ಈ ತರ ಸಿಂಗಲ್ ಡಾಟ್ ಇದ್ರೆ ಏನು ಅಂತ, ಸಿಂಗಲ್ ಈ ತರ ಇದ್ರೆ ಏನು ಅಂತ ಅರ್ಥ, ಸಿಸ್ಟರ್ ಅಥವಾ ಬ್ರದರ್ ಅಂತ. ಓಕೆ, ನೆಕ್ಸ್ಟ್ ಸಿಂಗಲ್ ಆರೋ ಮಾರ್ಕ್, ಡೌನ್ವರ್ಡ್ ಆರೋ ಮಾರ್ಕ್ ಅಂತಿದ್ರೆ ಸನ್ ಅಥವಾ ಡಾಟರ್ ಅಂತ. ಸೊ ಡಬಲ್ ಇದ್ರೆ ಗ್ರ್ಯಾಂಡ್ ಸನ್ ಅಥವಾ ಗ್ರ್ಯಾಂಡ್ ಡಾಟರ್ ಅಂತ. ಓಕೆ, ಇಷ್ಟನ್ನ ಒಂದ್ ಸ್ವಲ್ಪ ನೆನ್ಪಿಟ್ಕೊಂಡ್ಬಿಡಿ. ಸೊ ಬರೀ ಸರ್ಕಲ್ ಇದ್ರೆ ಫಿಮೇಲ್ ಅಂತ, ಸ್ಕ್ವೇರ್ ಇದ್ರೆ ಮೇಲ್ ಅಂತ, ಬರೀ ಒನ್ ಆರೋ ಮಾರ್ಕ್ ಇದ್ರೆ ಫಾದರ್ ಅಥವಾ ಮದರ್ ಅಂತ ತಗೊಳ್ಳಿ. ಡಬಲ್ ಆರೋ ಮಾರ್ಕ್ ಇದ್ರೆ ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್. ಈ ತರ ಕಾಂಬಿನೇಷನ್ ಇದ್ರೆ ವೈಫ್ ಅಥವಾ ಹಸ್ಬೆಂಡ್ ಅಥವಾ ಕಪಲ್ಸ್ ಅನ್ನೋ ವರ್ಡ್ಸ್ ಯೂಸ್ ಮಾಡ್ತಾರೆ. ಬರೀ ಒಂದು ಸಿಂಗಲ್ ಲೈನ್ ಇದ್ರೆ ಬ್ರದರ್ ಅಥವಾ ಸಿಸ್ಟರ್. ಬರೀ ಒಂದೇ ಒಂದು ಡೌನ್ವರ್ಡ್ ಆರೋ ಮಾರ್ಕ್ ಇದ್ರೆ ಸನ್ ಅಥವಾ ಡಾಟರ್. ಡಬಲ್ ಆರೋ ಮಾರ್ಕ್ ತೋರಿಸ್ತಿದ್ರೆ ಗ್ರ್ಯಾಂಡ್ ಸನ್ ಅಥವಾ ಗ್ರ್ಯಾಂಡ್ ಡಾಟರ್. ಇಷ್ಟನ್ನ ಸಿಂಬಲ್ಸ್ ನ ಅರ್ಥ ಮಾಡ್ಕೊಳ್ಳಿ. ಈ ಸಿಂಬಲ್ಸ್ ನ ಇಲ್ಲಿ ಅಪ್ಲೈ ಮಾಡೋಣ. ಸೊ ಫಸ್ಟ್ ನೋಡ್ಕೊಂಡು ಬರೋಣ. ಎಸ್ ಗೆ ಏನಾಗಿದೆ ಅಂತ ಕೇಳಿದೆ. ಎಸ್ ಗೆ ರಿಲೇಟೆಡ್, ಎಗೂ ಎಸ್ ಗೂ ಏನ್ ರಿಲೇಷನ್ ಅಂತ ಕೇಳಿದೆ. ನಾನು ಇಲ್ಲಿ ಆಪ್ಷನ್ಸ್ ಏನು ತಗೊಂಡಿಲ್ಲ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಎ ಮತ್ತೆ ಎಸ್ ಗೆ ಏನ್ ರಿಲೇಷನ್ ಅಂತ ಕೇಳಿದೆ. ಫಸ್ಟ್ ಎ ಎಲ್ಲಿದೆ ಅಂತ ನೋಡ್ಕೊಂಡು ಬರೋಣ. ಎ ಇಲ್ಲಿದೆ, ಎಸ್ ಇಲ್ಲಿದೆ. ಓಕೆ, ಸೊ ಎ ಇಂದ ಎಸ್ ಗೆ ಹೋಗ್ಬೇಕು ಅಂದ್ರೆ ನಾನು ಎನ್ ಇಂದ ಹೋಗ್ಬೇಕು, ಕರೆಕ್ಟ್. ಸೊ ಎ ಇಂದ ಎನ್ ಗೆ ನಾನು ಹೋಗ್ತಾ ಇದ್ದೀನಿ ಅಂತಂದ್ರೆ ಎಗೆ ಎನ್ ಏನಾಗ್ತಾರೆ ನೋಡಿ, ಡೌನ್ವರ್ಡ್ ಇದೆ. ಡೌನ್ವರ್ಡ್ ಅಂತಂದ್ರೆ ನಾನು ಏನಂತ ಹೇಳಿದ್ದೀನಿ, ಸನ್ ಅಥವಾ ಡಾಟರ್. ಹಾಗಾದ್ರೆ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಇವರು ಸನ್ ಆಯ್ತು. ಓಕೆ, ನೆಕ್ಸ್ಟ್ ಸಿಂಗಲ್ ಇದೆ,
ಸಿಂಗಲ್ ಇದಿದೆ ಲೈನ್, ಸಿಂಗಲ್ ಲೈನ್ ಇದ್ರೆ ಏನು ಅಂತ ಸಿಸ್ಟರ್ ಅಥವಾ ಬ್ರದರ್. ಹಾಗಾದ್ರೆ ಈ ಸನ್ನು ಇವ್ರಿಗೆ ಮಗ, ಈ ಮಗನ್ಗೆ ಒಬ್ಬ, ಆದ್ರೆ ಇಲ್ಲಿ ನೋಡಿ ಯಾವುದೇ ಸರ್ಕಲ್ ಹಾಕಿಲ್ಲ, ಯಾವುದೇ ಸ್ಕ್ವೇರ್ ಹಾಕಿಲ್ಲ. ಸೊ ಹಾಗಾದ್ರೆ ಇವರು ಮೇಲ್ ಅಥವಾ ಫಿಮೇಲ್ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದ್ರೆ ಇವ್ರಿಗೆ ಇವ್ರು ಸಿಸ್ಟರ್ ಆದ್ರೂ ಆಗಿರ್ಬೋದು, ಬ್ರದರ್ ಆದ್ರೂ ಆಗಿರ್ಬೋದು. ಇಲ್ಲಿ ಎನ್ಗೆ ಎಸ್ ಸಿಸ್ಟರ್ ಆದ್ರೂ ಆಗಿರ್ಬೋದು, ಬ್ರದರ್ ಆದ್ರೂ ಆಗಿರ್ಬಹುದು, ಸಿಸ್ಟರ್ ಆರ್ ಬ್ರದರ್. ಓಕೆ, ಹಾಗಾದ್ರೆ ಇವರಿಬ್ಬರ ರಿಲೇಷನ್ ಏನಾಗತ್ತೆ? ಇವ್ರ ಮಗ ಅಂತ ಮೇಲೆ ಇವ್ರ ಮಗ ಅಥವಾ ಮಗಳು ಆಗಿರ್ಲೇಬೇಕು, ಯಾಕಂದ್ರೆ ಬ್ರದರ್ ಸಿಸ್ಟರ್ ಕಾಂಬಿನೇಷನ್ ಸಿಂಗಲ್ ಡಾಟ್ ಇದೆ. ಹಾಗಾದ್ರೆ ಇಲ್ಲಿ ನಾವೇನಂತ ಹೇಳ್ಬೋದು ಅಂತಂದ್ರೆ ಇವರು ಸನ್ ಆರ್ ಡಾಟರ್, ಸನ್ ಅಥವಾ ಡಾಟರ್, ಅಥವಾ ಎಸ್ಗೆ ಏನಾಗ್ಬೇಕು, ಇವರು ಫಾದರ್. ಸೊ ನೋಡಿ ಇವ್ರಿಗೆ ಇಲ್ಲಿ ಬ್ರದರ್ ಆದ್ರೆ ಬ್ರದರ್ನ ತಂದೆ, ನೋಡಿ ಇಲ್ಲಿ ಸ್ಕ್ವೇರ್ ಇದೆ, ತಂದೆ ಇಲ್ಲಿ ಏನಾಗ್ತಿದೆ, ಎಸ್ಗೂ ತಂದೆ ಫಾದರ್. ಆದ್ರೆ ಇವರಿಬ್ಬರ ರಿಲೇಷನ್ ನೋಡಿದ್ರೆ ಎಸ್ ನ ಪರ್ಟಿಕ್ಯುಲರ್ ಆಗಿ ಕೇಳಿದ್ರೆ ಸನ್ ಆದ್ರೂ ಆಗಿರ್ಬಹುದು, ಡಾಟರ್ ಆದ್ರೂ ಆಗಿರ್ಬಹುದು. ಕ್ಲಿಯರ್? ಸೊ ಗೊತ್ತಾಗ್ತಿದೆ ಅಲ್ಲ? ಸೊ ನೆಕ್ಸ್ಟ್ ನೋಡ್ಕೊಂಡ್ ಬರೋಣ. ಎನ್ಗೆ ಎಮ್ಗೆ ಏನ್ ರಿಲೇಷನ್? ಎನ್ ಅಂಡ್ ಎಂ. ಸೊ ನೋಡ್ಕೊಂಡ್ ಬರೋಣ ಈಗ ಎನ್ಗೂ ಎಮ್ಗೂ ಏನ್ ರಿಲೇಷನ್ ಅಂತ ನೋಡ್ಕೊಂಡ್ ಬರೋಣ. ಸೊ ಇಲ್ಲಿಂದ ಹೋಗ್ತೀನಿ, ಎನ್ನಿಂದ ಎಮ್ಗೆ ಹೋಗ್ಬೇಕು ಇವಾಗ ನೀವು. ಎನ್ನಿಂದ ಎಮ್ಗೆ ಅಂದ್ರೆ ನೋಡ್ಕೊಂಡು ಬನ್ನಿ, ಇವ್ರೇನಾದ್ರು ಎನ್ನಿಂದ ಎಮ್ಗೆ ಹೋದ್ರೆ ಇವ್ರ ಫಾದರ್ ಆಯ್ತು, ರೈಟ್? ಫಾದರ್ನ ಸಿಸ್ಟರ್ ನೋಡಿ ಇಲ್ಲಿ, ನೋಡಿ ಇಲ್ಲಿ ಇದೇನಾಯ್ತು, ಸಿಸ್ಟರ್. ಸೊ ಸಿಸ್ಟರ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ನಾನು, ಸರ್ಕಲ್ ಇದೆ. ಸೊ ಫಾದರ್ನ ಸಿಸ್ಟರ್ ಅಂದ್ರೆ ಎನ್ನಿಗೆ ಏನಾಗ್ಬೇಕು, ಇವರು ಆಂಟ್ ತಾನೆ, ಆಂಟ್. ನಮ್ಮ ಇದ್ರಲ್ಲಿ ಕನ್ನಡದಲ್ಲಿ ನಾವೇನಂತ ಹೇಳ್ತೀವಿ, ಅತ್ತೆ. ಹೌದಾ? ಫಾದರ್ನ ಸಿಸ್ಟರ್ ಅಂತಂದ್ರೆ ನಾವೇನಂತೀವಿ, ಅತ್ತೆ ಅಂತೀವಿ. ಆದ್ರೆ ನಾವು ಇಂಗ್ಲಿಷ್ ಅಲ್ಲಿ ಜನರಲ್ ಆಗಿ ನಾವೇನಂತ ಕೊಡ್ತೀವಿ, ಆಂಟ್. ಸೊ ಎನ್ನಿಗೆ ಎಮ್ ಏನಾಗಬೇಕು, ಆಂಟ್. ಕ್ಲಿಯರ್? ಈ ತರ. ನೆಕ್ಸ್ಟ್ ಬನ್ನಿ, ಇನ್ನು ಅದಕ್ಕೆ ನಾನು ಹೇಳಿದ್ದು ಸಿಂಬಲ್ಸ್ ನ ಒಂದ್ಸರಿ ಪಕ್ಕಾ ಮಾಡ್ಕೊಂಡ್ಬಿಟ್ರೆ, ಸೊ ನಾನು ಹೇಳೋದಲ್ಲ 2 ಕಾನ್ಸೆಪ್ಟ್ ಬರುತ್ತೆ ಅಂತ, ಆ 2 ಕಾನ್ಸೆಪ್ಟ್ ಅಲ್ಲಿ ಇದೇ ಸಿಂಬಲ್ಸ್ ನ ಯೂಸ್ ಮಾಡಿ ಖಂಡಿತ ಈ ಕ್ವೆಶನ್ ನೀವು ಬರ್ದೇ ಬರೀತೀರಾ. ಈಗ ಬರೋಣ, ಎಫ್ ಗೆ ಎನ್ ಏನಾಗ್ಬೇಕು ಅಂತ ನೋಡ್ಕೊಂಡು ಬರೋಣ. ಎಫ್ ಎಲ್ಲಿದೆ? ಇಲ್ಲಿದೆ. ಎನ್ ಎಲ್ಲಿದೆ? ಇಲ್ಲಿದೆ. ಸೊ ಇಲ್ಲಿಂದ ಮೇಲ್ ಹೋಗೋಣ. ಈಗ ಇಲ್ಲಿ ನೋಡ್ಕೊಂಡು ಬನ್ನಿ, ಎನ್ಗೆ ಏನಾಗಬೇಕು, ಫಾದರ್ ಅಂದ್ಮೇಲೆ ಇವ್ರ ಮದರ್ ಆಗಿರ್ಲೇಬೇಕು. ಎಸ್ ನೋಡಿ, ಇವರಿಬ್ಬರ ಮಧ್ಯೆ ಏನಂತ ರಿಲೇಶನ್ಶಿಪ್ ಇದೆ, ಹಸ್ಬೆಂಡ್ ಅಂಡ್ ವೈಫ್. ಸರ್ಕಲ್ ಹಾಕಿರೋದ್ರಿಂದ ಇವ್ರ ಮದರ್ ಇವರು. ನೋಡಿ ಇಲ್ಲಿ ನೆಕ್ಸ್ಟ್ ಒನ್ ಆರೋ ಅಂತಿದೆ, ಅಂತಿದ್ರೆ ಫಾದರ್ ಅಥವಾ ಮದರ್, ಆದ್ರೆ ಇಲ್ಲಿ ಸರ್ಕಲ್ ಇರೋದ್ರಿಂದ ಮದರ್. ಸೊ ಅಂದ್ರೆ ಇವ್ರಿಗೆ ಇವ್ರ ಮದರ್ನ ಮದರ್. ಹಾಗಾದ್ರೆ ಎನ್ಗೆ ಎಂ ಏನಾಗ್ತಿದೆ, ಗ್ರ್ಯಾಂಡ್ ಮದರ್. ಆದ್ರೆ ಗ್ರ್ಯಾಂಡ್ ಮದರ್ನ ಹಸ್ಬೆಂಡ್ ನೋಡಿ ಇಲ್ಲಿ ಅವ್ರು ಕೇಳ್ತಾ ಇರೋದು ಎಫ್. ಸೊ ಹಾಗಾದ್ರೆ ಎನ್ನಿಂದ ಎಫ್ಗೆ ನಾವು ನೋಡೋದಾದ್ರೆ ಇವ್ರು ಏನಾಗ್ಬೇಕು, ಎನ್ನಿಗೆ ಗ್ರ್ಯಾಂಡ್ ಫಾದರ್. ಕರೆಕ್ಟ್, ಇವ್ರು ಏನಾಗ್ತಿದ್ದಾರೆ, ಗ್ರ್ಯಾಂಡ್ ಫಾದರ್. ಕ್ಲಿಯರ್? ಅರ್ಥ ಆಗ್ತಿದೆ ಅನ್ಕೋತೀನಿ. ನೆಕ್ಸ್ಟ್ ಬನ್ನಿ, ಇನ್ನು ಉಳಿದಿರೋ 3 ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಕ್ವೆಶನ್ಸ್ ಹೋಗೋಣ. ಕೆ ಮತ್ತೆ ಎ. ಕೆಗೆ ಏನಾಗ್ಬೇಕು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನೋಡ್ಕೊಂಡು ಬರೋಣ. ಕೆ ಹಿಂಗ್ ಬರ್ಬೇಕು, ಇವಾಗ ಈ ಡೈರೆಕ್ಷನ್ಗೆ ಬೇಕು. ಕೆಗೆ ಬಿ ಏನಾಗಬೇಕು, ಸಿಸ್ಟರ್. ಕೆಗೆ ಏನಾಗಬೇಕು, ಬಿ ಸಿಸ್ಟರ್. ಹಸ್ಬೆಂಡ್ ಅಂದ್ರೆ ತಂಗಿಯ ಗಂಡ ಏನಾಗಬೇಕು, ಬ್ರದರ್ ಇನ್ ಲಾ ಅಂತ ಕರಿತೀವಿ, ಬ್ರದರ್ ಇನ್ ಲಾ. ಓಕೆ, ಸೊ ಇಲ್ಲೇನಾಯ್ತು ನೋಡಿ, ಸಿಸ್ಟರ್. ಕೆನ ಸಿಸ್ಟರ್ ಅಂತಂದ್ರೆ ಸಿಸ್ಟರ್, ಹಸ್ಬೆಂಡ್ ಅಂದ್ರೆ ನಾವು ಅದ್ರಲ್ಲಿ ಭಾವ ಅಂತೀವಿ. ಸೊ ಇಲ್ಲೇನಂತ ನಾವು ಕರಿತೀವಿ, ಬ್ರದರ್ ಇನ್ ಲಾ. ಇಲ್ಲೇನಂತ ಹಾಕ್ತಾರೆ, ಇಲ್ಲಿ ಬ್ರದರ್ ಇನ್ ಲಾ. ಸೊ ಯಾರಿಗೆ ಕೆ ಇಂದ ಎಗೆ ನಾವು ನೋಡಿದ್ರೆ ಇವ್ರು ಏನಾಗ್ತಾರೆ, ಬ್ರದರ್ ಇನ್ ಲಾ. ಕ್ಲಿಯರ್? ಸೊ ತುಂಬಾನೇ ಸುಲಭ. ನೆಕ್ಸ್ಟ್ ಬಿ ಇಂದ ಎಮ್ಗೆ ಬರ್ತೀನಿ, ಬಿ ಇಂದ ಎಮ್ಗೆ. ಸೊ ಬಿ ಮತ್ತೆ ಎಂ ನೋಡ್ಕೊಂಡು ಬರೋಣ. ಸೊ ಬಿ ಇಲ್ಲಿ ಬನ್ನಿ, ಬಿ ಇಂದ ಎಮ್ಗೆ ಅಂತ ನೋಡ್ಕೊಂಡು ಬನ್ನಿ. ಬಿ ಏನಾಗಬೇಕು, ಹಸ್ಬೆಂಡ್ ಸಿಸ್ಟರ್ ಅಂದ್ರೆ ಗಂಡನ ತಂಗಿ. ಸೊ ತಂಗಿನೋ ಅಕ್ಕನೋ, ತಂಗಿ ಅಥವಾ ಅಕ್ಕ ಏನಂತ ಹೇಳ್ತೀವಿ ನಾವು, ನಾದ್ನಿ ಅಥವಾ ನಾವು ಅತ್ತಿಗೆ ಅಂತ ನಾವೇನ್ ಹೇಳ್ತೀವಿ ಇಲ್ಲಿ. ಸೊ ಏನಾಗ್ತಾರೆ, ಜನರಲ್ ಆಗಿ ನಾವು ಇಂಗ್ಲಿಷ್ ಅಲ್ಲಿ ಏನಂತೀವಿ, ಸಿಸ್ಟರ್ ಇನ್ ಲಾ. ಸೊ ಬಿಗೆ ಎಂ ಅಂತ ಬಂದ್ರೆ ಇದು ಸಿಸ್ಟರ್ ಇನ್ ಲಾ. ಕ್ಲಿಯರ್? ತುಂಬಾನೇ ಸುಲಭ. ಅರ್ಥ ಮಾಡ್ಕೊಂಡ್ಬಿಟ್ರೆ ಒಂದ್ಸರಿ ಸಿಂಬಲ್ಸ್ ನ ಪಕ್ಕ ಮಾಡ್ಕೊಂಡು ನೀವು ಬರ್ಕೊಂಡು ಹೋದ್ರೆ ಸುಲಭ. ಈಗ ಲಾಸ್ಟ್ ಒನ್ ಹೋಗ್ತೀನಿ. ಎ ಮತ್ತೆ ಕೆಗೆ ಏನ್ ರಿಲೇಷನ್ ಅಂತ ಕೊಟ್ಟಿದ್ದಾರೆ, ಎ ಮತ್ತೆ ಕೆ. ಸೊ ಆಲ್ಮೋಸ್ಟ್ ಓಕೆ, ಇಲ್ಲಿ ಬರ್ತೀನಿ. ಎ ಮತ್ತೆ ಕೆಗೆ ಬಂದ್ರೆ ಸೊ ಏನಾಯ್ತಿದು, ವೈಫ್ ಬ್ರದರ್ ಅಥವಾ ಸಿಸ್ಟರ್ ಕೊಟ್ಟಿಲ್ಲ ಇಲ್ಲಿ. ನೋಡಿ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ನಮಗೆ ಕೆ ಅನ್ನೋರ್ಗೆ ಏನ್ ಕೊಟ್ಟಿದ್ದಾರೆ, ಕೆ ಜಸ್ಟ್ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಏನು ಸಿಂಬಲ್ ಸ್ಕ್ವೇರು ಹಾಕಿಲ್ಲ, ಸರ್ಕಲ್ ಹಾಕಿಲ್ಲ. ಹಾಗಾದ್ರೆ ಇವ್ರು ಬಿನ ಬ್ರದರು ಆಗ್ಬೋದು, ಬಿನ ಸಿಸ್ಟರು ಆಗ್ಬೋದು. ಸೊ ಹಾಗಾದ್ರೆ ಎ ವೈಫ್ ಬ್ರದರ್ ಆರ್ ಸಿಸ್ಟರ್
ಅಗೇನ್ ಬ್ರದರ್ ಇನ್ ಲಾ ಆರ್ ಸಿಸ್ಟರ್ ಇನ್ ಲಾ, ಎರಡು ಚಾನ್ಸಸ್ ಇದೆ ಇಲ್ಲಿ. ಬ್ರದರ್ ಇನ್ ಲಾನು ಆಗ್ಬೋದು, ಇಲ್ಲ ಸಿಸ್ಟರ್ ಇನ್ ಲಾನು ಆಗ್ಬೋದು. ಇದಿಷ್ಟು ಸಿಂಪಲ್, ಒಂದಷ್ಟು ನಾವು ಸಿಂಬಲ್ಸ್ ಯೂಸ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋ ಅಂತ ಬ್ಲಡ್ ರಿಲೇಶನ್ಶಿಪ್ ಟ್ರಿಕ್ಸ್ ಅಂತ ಹೇಳ್ಬೋದು. ಸೊ ಈಗ ನಾವು ಕ್ವೆಶ್ಚನ್ ವೈಸ್ ಹೋಗೋಣ, ಇನ್ನೂ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗುತ್ತೆ. ತಗೋತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಆಮೇಲೆ ಎಲ್ಲರಿಗೂ ಸಿಂಬಲ್ ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಸಿಂಬಲ್ಸ್ ಈಸಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಸೊ ಏನು ಅಂತ ಇಲ್ಲಿ ನಾವು ಯಾವ್ಯಾವ ಸಿಂಬಲ್ ಯೂಸ್ ಮಾಡ್ತಿದ್ದೀವಿ, ಟಾಪ್ ವರ್ಡ್, ಬಾಟಮ್, ಸೊ ಈ ರಿಲೇಶನ್ಶಿಪ್, ಸಿಂಗಲ್ ಡಾಟ್, ಸ್ಕ್ವೇರ್, ಸರ್ಕಲ್. ಸೊ ಇಷ್ಟು ಸಿಂಬಲ್ಸ್ನ ಯೂಸ್ ಮಾಡ್ತಾ ಇದೀವಿ ಅಷ್ಟೇ. ಈಗ ಒಂದೊಂದೇ ಕ್ವೆಶ್ಚನ್ ಅರ್ಥ ಮಾಡ್ಕೊಂಡು ಬರೋಣ. ಕ್ವೆಶ್ಚನ್ ನೋಡಿ ಈ ತರ ಇದೆ. ಎ ಇಸ್ ಮದರ್ ಆಫ್ ಬಿ, ಬಿ ಇಸ್ ಸಿಸ್ಟರ್ ಆಫ್ ಸಿ, ಡಿ ಇಸ್ ಸನ್ ಆಫ್ ಸಿ, ಇ ಇಸ್ ಬ್ರದರ್ ಆಫ್ ಡಿ, ಎಫ್ ಇಸ್ ಮದರ್ ಆಫ್ ಇ, ಜಿ ಇಸ್ ಡಾಟರ್ ಆಫ್ ಬಿ, ಹೆಚ್ ಹ್ಯಾಸ್ ಓನ್ಲಿ 2 children ಬಿ ಅಂಡ್ ಸಿ. ಹೌ ಎಫ್ ಈಸ್ ರಿಲೇಟೆಡ್ ಟು ಹೆಚ್? ಸೊ ನೋಡಿದ ತಕ್ಷಣ ಯಪ್ಪ ಅನ್ಸುತ್ತೆ ಅಲ್ಲ, ಕ್ವೆಶ್ಚನ್ ಈ ತರ ಇದೆಯಲ್ಲಪ್ಪ ಅನ್ಸುತ್ತೆ, ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಇದ್ರೆ ಇಂಥ ಕ್ವೆಶ್ಚನ್ ಅಲ್ಲಿ. ಖಂಡಿತ ಬೇಡ, ಕೊಟ್ಟಿದ್ದೇನ, ಅದಕ್ಕೆ ನಾನು ಹೇಳೋದು ನೀವೇನು ನೋಡ್ದೇನೆ ಸುಮ್ಮನೆ ಸ್ಟಾರ್ಟಿಂಗ್ ಇಂದ ಆ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ಕೊಂಡ್ ಬಂದ್ಬಿಡಿ ಬೇಗ. ಎ ಇಸ್ ಮದರ್ ಆಫ್ ಬಿ ಅಂದ್ರೆ ಬಿ ಇದಾರೆ, ಬಿಗೆ ಎ ಏನಾಗಬೇಕು, ಮದರ್. ಸೊ ಮದರ್ ಅಂದ ತಕ್ಷಣ ಸರ್ಕಲ್ ಹಾಕ್ಬಿಡಿ, ಫಿಮೇಲ್ ಅಲ್ವಾ. ನೆಕ್ಸ್ಟ್ ಬಿ ಇಸ್ ಸಿಸ್ಟರ್ ಆಫ್ ಸಿ, ಇನ್ನೊಬ್ರು ಸಿ ಅಂತಿದ್ದಾರೆ. ಸೊ ಸಿ ಅನ್ನೋರು ಇದ್ದಾರೆ, ಬಿ ಏನಾಗಬೇಕು, ಸಿಸ್ಟರ್. ಹಾಗಾದ್ರೆ ಇದು ಸರ್ಕಲ್. ನೋಡ್ಕೊಂಡು ಬನ್ನಿ. ಎ ಈಸ್ ಮದರ್ ಆಫ್ ಬಿ, ಸೊ ಸರ್ಕಲ್. ಬಿ ಈಸ್ ಸಿಸ್ಟರ್ ಆಫ್ ಸಿ, ಸಿಗೆ ಸಿಸ್ಟರ್, ಅದಕ್ಕೆ ಸಿಂಗಲ್ ಲೈನ್. ನೆಕ್ಸ್ಟ್ ಡಿ ಈಸ್ ಸನ್ ಆಫ್ ಸಿ, ಡಿ ಈಸ್ ಸನ್ ಆಫ್ ಸಿ ಅಂದ್ರೆ ಸಿಗೆ ಸನ್ ಒಬ್ಬ ಇದೆ, ಯಾರು, ಡಿ. ಸನ್ ಅಂದ ತಕ್ಷಣ ಏನಾಗಬೇಕು, ಸ್ಕ್ವೇರ್. ಓಕೆ. ನೆಕ್ಸ್ಟ್ ಇ ಈಸ್ ಬ್ರದರ್ ಆಫ್ ಡಿ, ಇ ಈಸ್ ಬ್ರದರ್ ಆಫ್ ಡಿ. ಸೊ ಇ ಅನ್ನೋರು ಇದ್ದಾರೆ, ಸೊ ಇ ಈಸ್ ಬ್ರದರ್ ಆಫ್ ಡಿ. ಸೊ ಡಿಗೆ ಬ್ರದರ್, ಸೊ ಹಾಗಾದ್ರೆ ಬ್ರದರ್ ಅಂದ ತಕ್ಷಣ ಇವರು ಸ್ಕ್ವೇರ್. ನೆಕ್ಸ್ಟ್ ಎಫ್ ಈಸ್ ಮದರ್ ಆಫ್ ಇ, ಎಫ್ ಈಸ್ ಮದರ್ ಆಫ್ ಇ. ಹಾಗಾದ್ರೆ ಇಲ್ಲಿ ಬಂದ್ರೆ ಇಲ್ಲೊಬ್ರು ಮದರ್ ಇದ್ದಾರೆ ಎಫ್ಗೆ, ಎಫ್. ಸೊ ಎಫ್ ಇಸ್ ಮದರ್ ಆಫ್ ಇ. ಓಕೆ, ಮದರ್. ಸೊ ಮದರ್ ಅಂದ ತಕ್ಷಣ ಏನ್ ಬರ್ಬೇಕು, ಸಿಂಗಲ್ ಟಾಪ್. ನೆಕ್ಸ್ಟ್ ಜಿ ಈಸ್ ಡಾಟರ್ ಆಫ್ ಬಿ, ಜಿ ಈಸ್ ಡಾಟರ್. ಹಾಗಾದ್ರೆ ಬಿ ತಗೊಂಡ್ರೆ ಜಿ. ಸೊ ಜಿ ಈಸ್ ಡಾಟರ್ ಆಫ್ ಬಿ, ಡಾಟರ್ ಅಂದ ತಕ್ಷಣ ಏನ್ ಬಂತು, ಸರ್ಕಲ್. ಓಕೆ. ಹೆಚ್ ಆಸ್ ಓನ್ಲಿ 2 children ಬಿ ಅಂಡ್ ಸಿ. ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ಹೆಚ್ ಆಸ್ ಓನ್ಲಿ 2 children ಬಿ ಅಂಡ್ ಸಿ. ಚಿಲ್ಡ್ರನ್ ಅಂದ್ರೆ ಮಕ್ಕಳು. ಹಾಗಾದ್ರೆ ಬಿ ಸಿ ಅನ್ನೋರು ಮಕ್ಕಳು, ಯಾರಿಗೆ, ಹೆಚ್ಗೆ. ಎ ಅನ್ನೋರು ಅಮ್ಮ ಆಗೋಯ್ತು, ಆದ್ರೆ ಹೆಚ್ ಅನ್ನೋರು ಏನಾಗಿರ್ಬೇಕು, ಎಸ್ ಡೆಫಿನೆಟ್ಲಿ ಹಿಸ್ ಅ ಫಾದರ್. ಎಸ್ ರೈಟ್, ಅರ್ಥ ಮಾಡ್ಕೊಳ್ಳಿ. ಹೆಚ್ ಆಸ್ ಓನ್ಲಿ 2 children ಬಿ ಅಂಡ್ ಸಿ. ಹೌದು, ಇಬ್ರು ಮಕ್ಕಳಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ, ಇಬ್ರು ಮಕ್ಕಳಿದ್ದಾರೆ ಬಿ ಮತ್ತೆ ಸಿ. ಹಾಗಾದ್ರೆ ಮಕ್ಕಳು ಅಂದಮೇಲೆ ಹಿ ಹ್ಯಾಸ್ ಟು ಬಿ ಅ ಪೇರೆಂಟ್. ಪೇರೆಂಟ್ ಇನ್ ದೋಸ್ ಪೇರೆಂಟ್ಸ್ ಒನ್ ಎ ಇಸ್ ಮದರ್, ದೆನ್ ಲೆಫ್ಟ್ ವಿತ್ ಹೆಚ್ ಅನ್ಕೊಂಡ್ರೆ ಹೆಚ್ ಉಳ್ಕೊಂಡಿರೋರು ಯಾರು, ಈಸ್ ಡೆಫಿನೆಟ್ಲಿ ಫಾದರ್, ತಂದೆನೇ ಆಗಿರ್ಬೇಕು. ಹಾಗಾದ್ರೆ ತಂದೆ ಅಂದ್ಮೇಲೆ ಎ ಜೊತೆ ಏನಾಗಿರ್ಬೇಕು, ಕಪಲ್ಸ್ ರಿಲೇಷನ್. ಸೊ ಕಪಲ್ ರಿಲೇಷನ್ ಹೆಚ್, ಸೊ ಹಿ ಇಸ್ ಅ ಫಾದರ್. ಓಕೆ. ಈಗ ಕೇಳಿರೋದೇನು, ನಮ್ಮನ್ನ ಕೇಳಿರೋದೇನು ನೋಡ್ಕೊಂಡು ಬರೋಣ. ಕೇಳಿರೋದೇನು ಅಂತಂದ ಮೇಲೆ ನೋಡಿ, ಆಮೇಲೆ ಇನ್ನೂ ಒಂದು ಅಬ್ಸರ್ವ್ ಮಾಡ್ಬೋದು ನೀವು. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ, ಸಿನ ಮಗ ಯಾರು, ಡಿ. ಕರೆಕ್ಟ್, ಡಿ. ಡಿನ ಬ್ರದರ್ ಯಾರು, ಇ. ಈನ ತಾಯಿ ಯಾರು, ಎಫ್ ಅಂತೆ. ಹಾಗಾದ್ರೆ ಇವ್ರು ಡಿ ಇವರಿಬ್ರು ಬ್ರದರ್ ಸಿಸ್ಟರ್ ಅಂದ್ಮೇಲೆ ಇವ್ರ ಅಮ್ಮ ಆದ್ಮೇಲೆ ಸಿ ಏನಾಗಿರ್ಬೇಕು, ಅಪ್ಪ ಆಗಿರ್ಲೇಬೇಕು. ಸೊ ಹಾಗಾದ್ರೆ ಇವರಿಬ್ರು ಮಧ್ಯೆನೂ ಏನಾಯ್ತು, ಕಪಲ್ ರಿಲೇಷನ್. ಅರ್ಥ ಮಾಡ್ಕೊಳ್ಳಿ. ಸಿನ ಡಿ ಮಗ ಆದ್ರೆ ಮಗನ ಬ್ರದರ್, ಇವರಿಬ್ರು ಬ್ರದರ್ಸ್. ಇವನ ತಾಯಿ ಅಂದ್ಮೇಲೆ ಇವರು ಎಕ್ಸಾಕ್ಟ್ಲಿ ತಂದೆ ಆಗಿರ್ಲೇಬೇಕು, ಹಿ ಇಸ್ ಅ ಫಾದರ್. ಸೊ ಹಿಯರ್ ಆಲ್ಸೋ ವಿ ಹ್ಯಾವ್ 2 couple ರಿಲೇಷನ್. ಈಗ ಕೇಳಿರೋ ಕ್ವೆಶ್ಚನ್ ಏನು ನೋಡ್ಕೊಂಡ್ ಬನ್ನಿ. ಕೇಳಿರೋ ಕ್ವೆಶ್ಚನ್ ಏನು, how f is related to h, how f is related to h. Okay, let's check now. How f is related to h. So ನೋಡ್ಕೊಂಡು ಬನ್ನಿ, f c ಗೆ ಏನಾಗಬೇಕು, f c ಗೆ ವೈಫ್. ಕರೆಕ್ಟ್, ವೈಫ್. ಸೊ ವೈಫ್ ಇಲ್ಲಿ ನೋಡಿ, ಇಲ್ಲಿ ಬಿ. ಈಗ ಹೆಚ್ ನೋಡ್ಕೊಂಡು ಬನ್ನಿ, ಹೆಚ್ಚು ಎ ಏನಾಯ್ತು, ವೈಫ್. ಸೊ ಹಾಗಾದ್ರೆ ಆಗ್ಲೇ ಹೇಳಿದ್ದಾರೆ ಹೆಚ್ಗೆ ಇವರಿಬ್ರು ಚಿಲ್ಡ್ರನ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಚಿಲ್ಡ್ರನ್ ಅಂದ ತಕ್ಷಣ ಇವ್ರು ಏನಾಯ್ತು ನೋಡಿ, ಸನ್ ಅಲ್ವಾ, ಸನ್ ವೈಫ್, ಮಗನ ಹೆಂಡತಿ. ಸೊ ಮಗನ ಹೆಂಡತಿ ಅಂದ ತಕ್ಷಣ ಇವರಿಬ್ಬರಿಗೂ ಏನು ರಿಲೇಶನ್ಶಿಪ್ ಆಯ್ತು, ಏನಾಯ್ತು,
ಇವ್ರೇನಾಗ್ತಾ ಬಂದ್ರು, ಡಾಟರ್ ಇನ್ ಲಾ ಸೊಸೆ ಆಯ್ತು. ಹಾಗಾದ್ರೆ ಡಾಟರ್ ಇನ್ ಲಾ ಇದೆಯಾ ಆಪ್ಷನ್? ಇಸ್ ಆಪ್ಷನ್ ಬಿ. ಇನ್ನೂ ಒಂದ್ಸರಿ ನೋಡಿ, ಹೌ ಎಫ್ ಈಸ್ ರಿಲೇಟೆಡ್ ಟು ಹೆಚ್. ಇಲ್ಲಿ ನಾವೇನ್ ಮಾಡಿದ್ವಿ, ಹೆಚ್ ಹ್ಯಾಸ್ 2 ಚಿಲ್ಡ್ರನ್ ಬಿ ಅಂಡ್ ಸಿ. ಬಿ ಅಂಡ್ ಸಿ ಅಂದ ತಕ್ಷಣ ಇಲ್ಲಿ ನಾವು ಮೊದಲು ಏನಂತ ಬರ್ಕೊಂಡಿದ್ವಿ, ಸಿ. ಇಲ್ಲಿ ನೋಡಿ ಆರೋ ಮಾರ್ಕ್ ಅಂದ್ರೆ ಸನ್ ಅಥವಾ ಡಾಟರ್ ಅಂತ ಹೇಳಿದೀನಿ. ಸೊ ಇವ್ರು ಏನಾಯ್ತು, ನಾ ಸ್ಕ್ವೇರ್ ಹಾಕಿರೋದ್ರಿಂದ ಸನ್ ಆಯ್ತು. ಸನ್ ಬ್ರದರ್ ಅಂದ ಮೇಲೆ ಸಿ ಇವ್ರಿಬ್ರು ಮಕ್ಕಳಾಯ್ತು, ಡಿ ಅಂಡ್ ಇ. ಇವ್ರ ಅಮ್ಮ ಇವ್ರು ಅಂದ್ಮೇಲೆ ಇವ್ರು ಡೆಫಿನೆಟ್ಲಿ ಈಸ್ ಅ ಫಾದರ್. ಕರೆಕ್ಟ್. ಸೊ ಫಾದರ್ ಅಂದ್ಮೇಲೆ ಇವ್ರು ಏನಾಗ್ತಿದೆ, ಫಾದರ್ ಕರೆಕ್ಟ್. ಸೊ ಹಾಗಾದ್ರೆ ಇವ್ರು ಏನಾಯ್ತು, ಎಫ್ಗೆ ಹಸ್ಬೆಂಡ್ ಫಾದರ್, ಗಂಡನ ತಂದೆ ಏನಾಯ್ತು, ಮಾವ, ಫಾದರ್ ಇನ್ ಲಾ. ಬಟ್ ಅವ್ರು ಕೇಳ್ತಾ ಇರೋದೇನು, ಎಫ್ ಹೇಗೆ ರಿಲೇಟ್ ಆಗುತ್ತೆ ಅಂದ್ರೆ, ಇಫ್ ಈಸ್ ಅ ಫಾದರ್ ಇನ್ ಲಾ ಡೆಫಿನೆಟ್ಲಿ ಎಫ್ ಇಸ್ ಅ ಡಾಟರ್ ಇನ್ ಲಾ. ಸೊ ಆಪ್ಷನ್ ಬಿ. ಎಕ್ಸಾಮ್ ಅಲ್ಲಿ 2014 ಅಲ್ಲಿ ಕೇಳಿರುವಂತ ಕ್ವೆಶ್ಚನ್ ನೋಡೋಣ. ಸೊ ಕ್ವೆಶ್ಚನ್ ಸಿಂಪಲ್ ಆಗಿದೆ. ಆಮೇಲೆ ಮತ್ತೆ ಇನ್ನೊಂದ್ಸರಿ ನಿಮ್ಗೆ ರೀಕಾಲ್ ಮಾಡಿಸ್ತಾ ಇದ್ದೀನಿ. ಏನು ಅಂತಂದ್ರೆ, ಬರೀ ಒಂದೇ ಆರೋ ಮಾರ್ಕ್ ಆದ್ರೆ ಫಾದರ್ ಇಲ್ಲ ಮದರ್. ಸೊ ಡಬಲ್ ಆರೋ ಮಾರ್ಕ್ ಹಾಕಿದ್ರೆ ಗ್ರ್ಯಾಂಡ್ ಫಾದರ್ ಇಲ್ಲ ಗ್ರ್ಯಾಂಡ್ ಮದರ್. ಜಸ್ಟ್ ಒಂದು ಲೈನ್ ಹಾಕಿದ್ರೆ ಬ್ರದರ್ ಅಥವಾ ಸಿಸ್ಟರ್. ಸೊ ಕಾಂಬಿನೇಷನ್ ಆಗಿ ಹಾಕಿದ್ರೆ ವೈಫ್ ಅಥವಾ ಹಸ್ಬೆಂಡ್. ಡೌನ್ವರ್ಡ್ ಆರೋ ಮಾರ್ಕ್, ಒಂದೇ ಆರೋ ಮಾರ್ಕ್ ಹಾಕಿದ್ರೆ ಸನ್ ಅಥವಾ ಡಾಟರ್. ಸೊ ಡಬಲ್ ಆರೋ ಮಾರ್ಕ್ ನ ಯೂಸ್ ಮಾಡಿದ್ರೆ ಗ್ರ್ಯಾಂಡ್ ಸನ್ ಅಥವಾ ಗ್ರ್ಯಾಂಡ್ ಡಾಟರ್. ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಈಗ ಇದನ್ನ ಅಪ್ಲೈ ಮಾಡೋಣ ಬನ್ನಿ. ಎ ಇಸ್ ಬ್ರದರ್ ಆಫ್ ಬಿ. ಎ ಅನ್ನೋರು ಬಿಗೆ ಬ್ರದರ್. ಸೊ ಎ ಬ್ರದರ್ ಅಂದ್ರೆ ನಮ್ಮ ಪ್ರಕಾರ ಸಿಂಗಲ್ ಡಾಟ್. ಸೊ ಬಿ. ಸೊ ಬ್ರದರ್ ಅಂತ ಹೇಳ್ತಿರೋದ್ರಿಂದ ಇವ್ರು ಏನಾಯ್ತು, ಮೇಲ್. ಸೊ ಸ್ಕ್ವೇರ್. ಸೊ ಆಮೇಲೆ ಹೇಳಿದಿನಲ್ವಾ, ಮೇಲ್ ಆದ್ರೆ ಸ್ಕ್ವೇರ್, ಫಿಮೇಲ್ ಆದ್ರೆ ಸರ್ಕಲ್ ಹಾಕೊಳ್ಳಿ. ಅವಾಗ ಸಿಂಪಲ್, ಬೇಗ ಅರ್ಥ ಆಗುತ್ತೆ. ನೆಕ್ಸ್ಟ್, ಬಿ ಇಸ್ ಬ್ರದರ್ ಆಫ್ ಸಿ. ಬಿ ಅನ್ನೋರು ಬ್ರದರ್ ಯಾರಿಗೆ, ಸಿಗೆ. ಸೊ ಬ್ರದರ್ ಅಂದ್ಮೇಲೆ ಇವರು ಏನಾಯ್ತು, ಮೇಲ್ ಆಯ್ತು. ಓಕೆ. ನೆಕ್ಸ್ಟ್, ಸಿ ಇಸ್ ಹಸ್ಬೆಂಡ್ ಆಫ್ ಡಿ. ಸಿ ಅನ್ನೋರು ಡಿಗೆ ಹಸ್ಬೆಂಡ್. ಸೊ ಹಸ್ಬೆಂಡ್ ಅಂದ ತಕ್ಷಣ ಏನಾಯ್ತು, ನಮ್ಗೆ ಈ ಕಾಂಬಿನೇಷನ್ ರಿಲೇಶನ್ಶಿಪ್ ಬರಬೇಕು. ಹಸ್ಬೆಂಡ್ ಅಂದ ತಕ್ಷಣ ಏನಾಯ್ತು, ಇವ್ರು ಕೂಡ ಮೇಲೆ ಆದ್ರು. ಸೊ ಡಿ ಏನಾಯ್ತು, ಫೀಮೇಲ್ ಆಯ್ತು. ಓಕೆ. ನೆಕ್ಸ್ಟ್, ಇ ಈಸ್ ಫಾದರ್ ಆಫ್ ಎ. ಫಾದರ್ ಅಂದ ತಕ್ಷಣ ಏನು, ಟಾಪ್ ಒಂದೇ ಆರೋ ಮಾರ್ಕು. ಈ ಫಾದರ್ ಅಂದ ತಕ್ಷಣ ಏನಾಯ್ತು, ಇವರು ಮೇಲ್. ಸೊ ಇಟ್ ಇಸ್ ಅ ಫ್ಯಾಕ್ಟ್. ಈಗೆಲ್ಲ ನಮ್ಗೆ ಗೊತ್ತಾಯ್ತು, ಕಂಪ್ಲೀಟ್ ಆಗಿ ಮುಗೀತು. ಈಗ ಏನ್ ಕೇಳ್ತಾ ಇರೋದು, ಡಿ ಈಸ್ ರಿಲೇಟೆಡ್ ಟು ಇ. ಹೌ ಡಿ ಈಸ್ ರಿಲೇಟೆಡ್ ಟು ಇ. ಓಕೆ ನೋಡಿ, ಈಗ ಡಿಗೂ ಸಿಗೇನು ಸಂಬಂಧ, ಡಿ ಸಿ. ಹೌ ಡಿ ಇಸ್ ರಿಲೇಟೆಡ್, ಇಟ್ ಇಸ್ ಹಿಸ್ ಹಸ್ಬೆಂಡ್ ಬ್ರದರ್. ನೋಡಿ ಇಲ್ಲಿ ಫಸ್ಟ್ ಎ ಅಂಡ್ ಬಿ ಆರ್ ಬ್ರದರ್ಸ್, ಬಿ ಅಂಡ್ ಸಿ ಆರ್ ಬ್ರದರ್ಸ್. ಯು ನೋ ದಟ್ ಎ ಮತ್ತೆ ಸಿ ನು ಬ್ರದರ್ಸ್. ಹಾಗಾದ್ರೆ ಈಗೆ 3 ಜನ ಮಕ್ಕಳಾಯ್ತು ಇಲ್ಲಿ, ಎ ಬಿ ಅಂಡ್ ಸಿ. ಹಾಗಾದ್ರೆ ಎಗೆ ಈ ಫಾದರ್ ಆದ್ರೆ ಫಾರ್ ಸಿ ಆಲ್ಸೋ ಹಿ ಇಸ್ ಅ ಫಾದರ್. ಸೊ ಹಾಗಾದ್ರೆ ಏನಾಯ್ತು, ಫಾದರ್ ಅಂದ್ರೆ ಏನಾಯ್ತು, ಇಲ್ಲಿ ಈ ಸನ್ಸ್ ವೈಫ್, ಮಗನ ಹೆಂಡತಿ ಅಂದ ತಕ್ಷಣ ಏನಾಯ್ತು, ಡಿ ಹೇಗೆ ರಿಲೇಟ್ ಆಗುತ್ತೆ, ಡಾಟರ್ ಇನ್ ಲಾ, ಸೊಸೆ ಅಂತ ನಾವೇನ್ ಹೇಳ್ತೀವಿ. ಅಥವಾ ಅವ್ರು ಕೇಳ್ತಾ ಇರೋದು ಡಿ ಏನಾಗ್ಬೇಕು ಈಗೆ ಅಂತ, ಇ ಏನಾಗ್ಬೇಕು ಅಂತಲ್ಲ. ನೋಡಿ ಇಲ್ಲಿ ಡಿ ಇಸ್ ರಿಲೇಟೆಡ್ ಟು ಇ. ಸೊ ಹೌ ಡಿ ಇಸ್ ರಿಲೇಟೆಡ್ ಟು ಇ ಅಂತಂದ್ರೆ ಡಿ ಈಸ್ ಡಾಟರ್ ಇನ್ ಲಾ. ಬಟ್ ಇದೇ ಕ್ವೆಶ್ಚನ್ ನ ಹೌ ಈಸ್ ರಿಲೇಟೆಡ್ ಟು ಡಿ ಅಂತಂದ್ರೆ, ಹೌ ಈಸ್ ರಿಲೇಟೆಡ್ ಟು ಡಿ ಅಂದ್ರೆ ಹಿ ವಿಲ್ ಬಿ ಅ ಫಾದರ್ ಇನ್ ಲಾ. ಬಟ್ ಹೌ ದೇ ಆರ್ ಆಸ್ಕಿಂಗ್ ಹೌ ಡಿ ಇಸ್ ರಿಲೇಟೆಡ್ ಟು ಇ ಅಂತಂದ್ರೆ ಎಸ್, ದಟ್ ಈಸ್ ಡಾಟರ್ ಇನ್ ಲಾ. ಇನ್ನೊಂದು ಕ್ವೆಶ್ಚನ್ ನೆಟ್ ಎಕ್ಸಾಮ್ ಅಲ್ಲಿ 2016 ಅಲ್ಲಿ ಕೇಳಿರೋದು. ಸೊ ಈಗ ನಿಮ್ ಕೇಸೆಟ್ ಅಲ್ಲಿ ಯಾವುದು 1 ಇಯರ್ ಅಲ್ಲಿ ಕೇಳಿದ್ದಾರೆ. ಸೊ ಅದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ನೆಟ್ ಸೆಟ್ ಆಲ್ಮೋಸ್ಟ್ ಕಾಮನ್ ಆಗಿ ಕ್ವೆಶ್ಚನ್ಸ್ ಅಥವಾ ಕಾಮನ್ ಸಿಲೆಬಸ್ ಇರೋದ್ರಿಂದ ತಗೊಂಡಿದ್ದೀನಿ. ಈಗ ನೋಡ್ಕೊಂಡು ಬನ್ನಿ. ನಮಗೆ ಗೊತ್ತಿದೆ ಅಲ್ಲ, ಸಿಂಬಲ್ಸ್ ಎಲ್ರಿಗೂ ಗೊತ್ತಿದೆ. ಸೊ ಅದೇ ಸಿಂಬಲ್ಸ್ ಅಪ್ಲೈ ಮಾಡೋಣ. ಈಗ ಫಸ್ಟ್ ಎ ಈಸ್ ಸಿಸ್ಟರ್ ಆಫ್ ಬಿ. ಎ ಈಸ್ ಸಿಸ್ಟರ್ ಆಫ್ ಬಿ. ಸೊ ಎ ಸಿಸ್ಟರ್, ಬ್ರದರ್ ಅಂದ್ರೆ ಏನು, ಸಿಂಗಲ್. ಸೊ ಬಿ. ಸೊ ಸಿಸ್ಟರ್ ಅಂದ ತಕ್ಷಣ ಏನಾಯ್ತು, ಇವರು ಸರ್ಕಲ್. ನೆಕ್ಸ್ಟ್, ಎಫ್ ಈಸ್ ಡಾಟರ್ ಆಫ್ ಜಿ. ಸೊ ಇಲ್ಲಿ ಕಾಂಬಿನೇಷನ್ ಇಲ್ಲ, ಸಪರೇಟ್ ಆಗಿ ಬರ್ಕೊಳ್ಳೋಣ. ಎಫ್ ಈಸ್ ಡಾಟರ್ ಆಫ್ ಜಿ. ಸೊ ಜಿ ಇದೆ, ಜಿಗೆ ಡಾಟರ್ ಎಫ್. ಡಾಟರ್ ಅಂದ ತಕ್ಷಣ ಇವರು ಸರ್ಕಲ್. ಓಕೆ. ನೆಕ್ಸ್ಟ್, ಸಿ ಈಸ್ ಮದರ್ ಆಫ್ ಬಿ. ಸಿ ಅನ್ನೋರು ಬಿಗೆ ಮದರ್. ಸೊ ಮದರ್ ಅಂದ ತಕ್ಷಣ ಏನಾಗಬೇಕು, 1 ಆರೋ ಮಾರ್ಕ್. ಸಿ ಮದರ್ ಅಂದ ತಕ್ಷಣ ಏನಾಯ್ತು, ಸರ್ಕಲ್. ನೆಕ್ಸ್ಟ್, ಡಿ ಈಸ್ ಫಾದರ್ ಆಫ್ ಸಿ. ಡಿ ಈಸ್ ಫಾದರ್ ಆಫ್ ಸಿ. ಸೊ ಡಿ ಹಾಗಾದ್ರೆ ಇವ್ರಿಗೆ ಫಾದರ್. ಸೊ ಡಿ ಈಸ್ ಫಾದರ್ ಆಫ್ ಸಿ ಅಂತಂದ್ರೆ ಡಿ. ಸೊ ಫಾದರ್ ಅಂದ ತಕ್ಷಣ ಏನಾಯ್ತು, ನಮ್ಗೆ ಡಿ ಬಂತು. ಇ ಈಸ್ ಮದರ್ ಆಫ್ ಡಿ. ಓ, ಇನ್ನೂ ಒಬ್ರು ಇದ್ದಾರೆ, ಇ ಈಸ್ ಮದರ್ ಆಫ್ ಡಿ. ಸೊ ಇನ್ನೊಬ್ರು ಏನ್ ಬರುತ್ತೆ ಇಲ್ಲಿ, ಇ. ಸೊ ಇ ಮದರ್ ಅಲ್ವಾ. ಸೊ ಮದರ್ ಅಂದ ತಕ್ಷಣ ಸರ್ಕಲ್ ಹಾಕೋಣ, ಸರ್ಕಲ್. ಓಕೆ. ಈ ಕೇಳ್ತಿರೋದವರು ಹೌ ಎ ಇಸ್ ರಿಲೇಟೆಡ್ ಟು ಡಿ. ಹೌ ಎ ಇಸ್ ರಿಲೇಟೆಡ್ ಟು ಡಿ ಅಂತ ಕೇಳಿದ್ದಾರೆ. ಓಕೆ, ತುಂಬಾ ಸಿಂಪಲ್ ಆಗಿದೆ.
ಬಟ್ ಬರ್ಕೋತಿರಲ್ಲ ನೀವು ಫಿಗರು, ಅದು ಒಂದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಓಕೆ, ಈಗ ನೋಡ್ಕೊಂಡು ಬರೋಣ. ಫಸ್ಟ್ ಎ ಇಂದ ಡಿಗೆ ಅಲ್ವಾ ಹೋಗ್ಬೇಕಾಗಿರೋದು, ಹಾಗಾದ್ರೆ ಎ ಇಂದ ಯಾವ್ಯಾವ ರಿಲೇಷನ್ ಅಂತ ಹೋಗೋಣ. ಎಗೂ ಬಿಗೂ ಏನ್ ಸಂಬಂಧ ಆಯ್ತು? ಎ ಅಂಡ್ ಬಿ. ಸೊ ದೀಸ್ ಬೋತ್ ಆರ್ ಸಿಸ್ಟರ್. ಇವ್ರು ಸಿಸ್ಟರ್ ಆದ್ರೂ ಆಗಿರ್ಬೋದು, ಬ್ರದರ್ ಆದ್ರೂ ಆಗಿರ್ಬೋದು, ಯಾಕಂದ್ರೆ ಬಿ ಅನ್ನೋರು ಏನು ಅಂತ ಕೊಟ್ಟಿಲ್ಲ ನಮ್ಗಿಲ್ಲಿ. ಸೊ ಎಲ್ಲಾದ್ರೂ ಬಿ ಏನು ಕೊಟ್ಟಿಲ್ಲ. ಸೊ ಎ ಬಿ ಸಿಸ್ಟರ್ ಅಥವಾ ಬ್ರದರ್ ಆಗ್ಬೋದು. ಓಕೆ, ಸೊ ಹಾಗಾದ್ರೆ ಬಿಗೆ ಇ, ಬಿಗೆ ಸಿ ಮದರ್ ಆದ್ರೆ ಎಗೂ ಮದರ್. ನೋಡಿ ಇಲ್ಲಿ ಮದರ್ ಆಯ್ತು. ನೋಡಿ ಇಲ್ಲಿ ಬಿಗೆ ಸಿ ಮದರ್ ಆದ್ರೆ ಇವರಿಬ್ರು ಏನಾಯ್ತು? ಸಿಸ್ಟರ್ ಅಂದ್ಮೇಲೆ ಸಿ ಅನ್ನೋರು ಮದರ್ ಆಯ್ತು. ಮದರ್ನ ಫಾದರ್. ಸೊ ಹಾಗಾದ್ರೆ ಇವರಿಬ್ರಿಗೂ ಏನಾಯ್ತು? ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಡಾಟರ್. ನೋಡಿ ಇಲ್ಲಿ. ಸೊ ನಮ್ಗೆ ಬಿಗೆ ತಾಯಿ ಸಿ ಅಂತ ಕೊಟ್ಟಿದ್ದಾರೆ, ಬಿಗೆ ತಂಗಿ ಎ ಅಂದ ಮೇಲೆ ಸಿ ಏನಾಗ್ಬೇಕು? ಎಸ್, ಮದರ್ನ ಫಾದರ್. ನೋಡಿ ಇಲ್ಲಿ ಈ ಕೊಟ್ಟಿದ್ದಾರೆ, ಇಲ್ಲಿ ಜಸ್ಟ್ ಕನ್ಫ್ಯೂಷನ್ ನಿಮ್ಗೆ ಕೊಟ್ಟಿರೋದಷ್ಟೇ ಎಕ್ಸ್ಟ್ರಾ. ಸೊ ಸಿಗೆ ಡಿ ಫಾದರ್ ಅಂದ್ಮೇಲೆ ಬಿಗೆ ಏನಾಗಬೇಕು? ಸೊ ಬಿಗೆ ಫಸ್ಟ್ ನೋಡೋಣ. ಬಿಗೆ ಗ್ರ್ಯಾಂಡ್ ಫಾದರ್ ಅಂದ್ಮೇಲೆ ಎಗೂ ಗ್ರ್ಯಾಂಡ್ ಫಾದರ್, ಬಿಕಾಸ್ ಶಿ ಇಸ್ ಅ ಸಿಸ್ಟರ್. ಸೊ ಹಾಗಾದ್ರೆ ಏನ್ ರಿಲೇಶನ್ಶಿಪ್ ಬಂತು? ಗ್ರ್ಯಾಂಡ್ ಫಾದರ್, ಇವರು ಗ್ರ್ಯಾಂಡ್ ಡಾಟರ್ ಇದೆಯಾ? ಎಸ್, ಆಪ್ಷನ್ ಎ. ಅಷ್ಟೇ, ವೆರಿ ಸಿಂಪಲ್. ಸೊ ನೀವಿಲ್ಲಿ ಎಲ್ಲಾನು ಡಿಪೆಂಡ್ ಆಗಿರೋದು ನೀವು ಬರ್ಕೊಳ್ಳೋ ಅಂತ ಸಿಂಬಲ್ಸ್ ಮತ್ತೆ ಆ ಟ್ರೀ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಆನ್ಸರ್. ಕ್ಲಿಯರ್? ಸೆಟ್ ಅಲ್ಲಿ 2016 ಅಲ್ಲಿ ಕೇಳಿರುವಂತ ಕ್ವೆಶನ್ KCET ಎಕ್ಸಾಮ್ ಅಲ್ಲೇ. ಈಗ ನೋಡ್ಕೊಂಡು ಬರೋಣ. ಫಸ್ಟ್ ಇಂದ ಒಂದೊಂದೇ ಸಾಲ್ವ್ ಮಾಡೋಣ. ಎ ಇಸ್ ದಿ ಫಾದರ್ ಆಫ್ ಸಿ. ಸೊ ಸಿ ಫಾದರ್ ಎ. ಸೊ ಫಾದರ್ ಅಂದ ತಕ್ಷಣ ಏನಾಯ್ತು? ಸ್ಕ್ವೇರ್ ಹಾಕ್ತೀವಿ. ನೆಕ್ಸ್ಟ್, ಡಿ ಈಸ್ ಡಾಟರ್ ಆಫ್ ಬಿ. ಡಿ ಈಸ್ ಡಾಟರ್ ಆಫ್ ಬಿ. ಸೊ ಬಿ ಇದೆ, ಡಾಟರ್ ಡಿ. ಸೊ ಡಾಟರ್ ಅಂದ ತಕ್ಷಣ ಸರ್ಕಲ್, ನಮಗೆ ಗೊತ್ತಿಲ್ಲ ಇನ್ನು ಏನ್ ರಿಲೇಷನ್. ನೆಕ್ಸ್ಟ್, ಇ ಈಸ್ ವೈಫ್ ಆಫ್ ಸಿ. ಸೊ ಏನಾಗ್ತಿದೆ ಇಲ್ಲಿ? ವೈಫ್. ಸೊ ವೈಫ್ ಅಂದ ತಕ್ಷಣ ನಾವು ಯಾವ ಸಿಂಬಲ್ ಹಾಕ್ತೀವಿ? ಈ ಸಿಂಬಲ್ ಹಾಕ್ತೀವಿ. ಸೊ ಯಾರು? ಇ. ಸೊ ವೈಫ್ ಈಸ್ ವೈಫ್ ಅಂದಮೇಲೆ ಸರ್ಕಲ್ ಆದ್ಮೇಲೆ ಇವ್ರೇನಾಗಬೇಕು? ಸ್ಕ್ವೇರ್ ಆಗಿರ್ಬೇಕು, ಹಸ್ಬೆಂಡ್. ಎ ಈಸ್ ಮ್ಯಾರಿಡ್ ಟು ಬಿ. ಸೊ ಎ ಈಸ್ ಮ್ಯಾರಿಡ್ ಟು ಬಿ. ನೋಡ್ಕೊಂಡು ಬನ್ನಿ. ಎ ಈಸ್ ಮ್ಯಾರಿಡ್ ಟು ಬಿ ಅಂತಂದ್ರೆ ಎ ಅಂಡ್ ಬಿ ಆರ್ ಕಪಲ್ಸ್. ಅಂದ್ರೆ ಈಸ್ ಮ್ಯಾರಿಡ್ ಟು ಬಿ ಅಂತಂದ್ರೆ ಸೊ ಬಿ ಆಯ್ತು. ಸೊ ದಿಸ್ ಮಸ್ಟ್ ಬಿ ಅ ಸರ್ಕಲ್. ಸೊ ಡಿ ಇಸ್ ಡಾಟರ್ ಅಲ್ವಾ? ಸೊ ಡಾಟರ್ ಅಂದ ತಕ್ಷಣ ಏನಾಯ್ತು? ಡಿ, ಡಾಟರ್. ಓಕೆ, ಈಗ ಅವ್ರು ಕೇಳ್ತಾ ಇರೋದೇನು? ಹೌ ಈಸ್ ರಿಲೇಟೆಡ್ ಟು ಬಿ. ಓಕೆ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಏನಂತ ಹೇಳಿದರೆ? ಸಿ ಎ. ಎ ಈಸ್ ಫಾದರ್ ಆಫ್ ಸಿ. ಓಕೆ, ದೆನ್ ಡಿ ಈಸ್ ಡಾಟರ್ ಆಫ್ ಬಿ. ಇ ಈಸ್ ವೈಫ್ ಆಫ್ ಸಿ. ಸೊ ವೈಫ್ ಇಸ್ ಹಾಗಾದ್ರೆ ಇಲ್ಲಿ ಏನಾಗಿರ್ಬೇಕು? ಮೇಲೆ ಆಗಿರ್ಬೇಕು. ಎ ಈಸ್ ಮ್ಯಾರಿಡ್ ಟು ಬಿ. ಅಂದ್ರೆ ದೀಸ್ ಟು ಆರ್ ಕಪಲ್ಸ್. ನಾವು ಈಗ ಹಾಗಾದ್ರೆ ಇಲ್ಲಿ ಅರ್ಥ ಮಾಡ್ಕೊಂಡು ಬನ್ನಿ. ಈನ ಹಸ್ಬೆಂಡ್ ಸಿ, ಕರೆಕ್ಟ್? ಈನ ಹಸ್ಬೆಂಡ್ ಸಿ, ಸಿನ ಮದರ್ ಆಯ್ತು. ಇವರು ಸಿನ ಮದರ್. ಸೊ ಹಾಗಾದ್ರೆ ಇವರಿಬ್ಬರ ಮಧ್ಯೆ ಏನಾಯ್ತು? ಬ್ರದರ್ ಸಿಸ್ಟರ್ ಇದು ಬಂತು. ಆದ್ರೆ ಅವ್ರು ಕೇಳ್ತಾ ಇರೋದು ಈಗೂ ಮತ್ತು ಬಿಗೂ ಇರೋಂಥ ರಿಲೇಶನ್ಶಿಪ್. ಹಾಗಾದ್ರೆ ಇಲ್ಲಿ ನೋಡ್ಕೊಂಡು ಬನ್ನಿ, ಇಲ್ಲೂ ಮತ್ತೆ ನಮ್ಗೆ ಅದೇ ಆನ್ಸರೇ ಬಂತು, ಇ ಮತ್ತೆ ಬಿಗೆ. ಸೊ ಹಸ್ಬೆಂಡ್ ಮದರ್ ಇಸ್ ಮದರ್ ಇನ್ ಲಾ ಇಸ್ ನಥಿಂಗ್ ಬಟ್ ಡಾಟರ್ ಇನ್ ಲಾ. ಸೊ ಆಲ್ಮೋಸ್ಟ್ ನಮಗೆ ಬಂದಿರೋ ಕ್ವೆಶನ್ಸ್ ಎಲ್ಲ ಡಾಟರ್ ಇನ್ ಲಾನೇ ಇದೆ. ಸೊ ಸಿಂಪಲ್, ವೆರಿ ಸಿಂಪಲ್. ಓನ್ಲಿ ಥಿಂಗ್ ಈಸ್ ನೀವು ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಈ ಟ್ರೀನ ಬರ್ಕೊಳ್ಳೋದು ಪ್ರಾಕ್ಟೀಸ್. ನೆಕ್ಸ್ಟ್ ಟೈಪ್ಗೆ ಹೋಗ್ತಾ ಇದ್ದೀನಿ. ಒಬ್ಬರನ್ನ ಪಾಯಿಂಟ್ ಮಾಡಿ, ಒಬ್ಬರನ್ನ ತೋರಿಸಿ ಇವರು ಈ ತರ ಆಗಬೇಕು ಅಂತ ಒಂದು ಪಾಯಿಂಟ್ ಮಾಡಿ ಹೇಳೋ ಅಂತ ರಿಲೇಶನ್ಶಿಪ್ ನ ಹೇಗೆ ಈಸಿ ಮಾಡೋದು ಅಂತ. ಇಲ್ಲೂ ಅಷ್ಟೇ ಸೇಮ್ ಸಿಂಬಲ್ಸ್ ನ ಯೂಸ್ ಮಾಡ್ಕೊಂಡೆ ಸಾಲ್ವ್ ಮಾಡೋದು. ನೋಡಿ, ಇವಾಗ ಈ ತರದ್ದೇ ಸುಮಾರು ಕ್ವೆಶನ್ಸ್ ಇರುತ್ತೆ. ಈ ತರದ್ದು ಒಂದ್ 2-3 ಹೇಳ್ಕೊಡ್ತೀನಿ ನಿಮ್ಗೆ. ಆದ್ರೆ ಇದರಲ್ಲೂ ಅಷ್ಟೇ ಸಿಂಪಲ್ ಟ್ರಿಕ್ ಇದೆ. ಆ ಟ್ರಿಕ್ ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಪಾಯಿಂಟಿಂಗ್ ಟು ಅ ವುಮನ್ ಇನ್ ಅ ಫೋಟೋಗ್ರಾಫ್. ಒಂದು ಫೋಟೋಗ್ರಾಫ್ ಅಲ್ಲಿ ಒಬ್ಬರ ವುಮನ್ ನೋಡಿ, ಎ ಮ್ಯಾನ್ ಸೇಸ್. ಯಾರು ಹೇಳ್ತಾ ಇರೋದು? ಮ್ಯಾನ್. ಫಸ್ಟ್ ಏನ್ ಮಾಡ್ಬೇಕು? ಯಾರು ಹೇಳ್ತಾ ಇರೋದು ಅಂತ ಬರ್ಕೋಬೇಕು. ಇಲ್ಲಿ ಯಾರು ಅದನ್ನ ನೀವೇ ಅಥವಾ ಇಲ್ಲಿ ಯಾರು ಹೇಳ್ತಾ ಇರೋದು? ಇಲ್ಲಿ ಮ್ಯಾನ್. ಸೊ ಮ್ಯಾನ್ ಅನ್ನೋದೇನಿಲ್ಲಿ? ಸೊ ಮ್ಯಾನ್ ಇಸ್ ನಥಿಂಗ್ ಬಟ್ ಅ ಮೇಲ್. ಸೊ ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನ್ ನೋಡ್ಬೇಕು ಅಂದ್ರೆ ಮೈ ಅಂತ ಎಲ್ಲಿರುತ್ತೆ ಅಂತ ಯೂಸ್ ಮಾಡ್ಬೇಕು. ಪರ್ಟಿಕ್ಯುಲರ್ ಆಗಿ ಇಂಥ ಕ್ವೆಶನ್ಸ್ ಅಲ್ಲಿ ಮೈ ಅನ್ನೋ ವರ್ಡ್ ಇದ್ದೇ ಇರುತ್ತೆ. ಸೊ ಪಾಯಿಂಟಿಂಗ್ ಟು, ಯಾವ್ದಾದ್ರು ಒಬ್ಬರನ್ನ ಪಾಯಿಂಟಿಂಗ್ ಟು ಅ ವುಮನ್ ಇನ್ ಅ ಫೋಟೋಗ್ರಾಫ್, ಎ ಮ್ಯಾನ್ ಸೇಸ್
ಅಂತ ಹೇಳಿದ ತಕ್ಷಣ ಒಬ್ಬರನ್ನ ಹೇಳ್ತಾರೆ ಅಂದ್ರೆ ಅಲ್ಲಿ ಆಮೇಲೆ ಈ ತರ ಕ್ವೆಶನ್ಸ್ ಅಲ್ಲಿ ಮೈ ಅನ್ನೋ ವರ್ಡ್ ಇದ್ದೇ ಇರುತ್ತೆ. ಸೊ ಫಸ್ಟ್ ಮೈ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಸೊ ಮೈ ಇಲ್ಲಿದೆ. ಫಸ್ಟ್ ಏನ್ ಮಾಡ್ಬೇಕು, ಮೈಯಿಂದ ಮುಂದಕ್ಕಿರೋ ಅಂತದನ್ನ ಫಸ್ಟ್ ಬರ್ಕೊಂಡು ಆಮೇಲೆ ಹಿಂದಕ್ಕೆ ಬರ್ಬೇಕು. ಇಲ್ಲಿ ಯಾವಾಗ್ಲೂ ತಿಳ್ಕೊಳ್ಳಿ, ಇಲ್ಲಿ ಫಸ್ಟ್ ಸ್ಟೆಪ್ ಯಾರು ಹೇಳ್ತಾ ಇದಾರೆ ಅನ್ನೋದನ್ನ ಬರ್ಕೊಳ್ಳೋದು. ಆಮೇಲೆ ಇಂಥ ಕ್ವೆಶನ್ ಅಲ್ಲಿ ಮೈ ಅನ್ನೋ ವರ್ಡ್ ಇದ್ದೇ ಇರುತ್ತೆ. ಸೊ ಆ ಮೈ ಎಲ್ಲಿದೆ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಆ ಮೈಗಿಂತ ಮುಂದೆ ನೆಕ್ಸ್ಟ್ ಬರೋ ಅಂತ ಸ್ಟೇಟ್ಮೆಂಟ್ಗೆ ರಿಲೇಷನ್ ನೋಡ್ಕೊಂಡು ಆಮೇಲೆ ಹಿಂದಕ್ಕೆ ಬರಬೇಕು ಇಲ್ಲಿ. ಸೊ ಫಸ್ಟ್ ಬರೋಣ, ಮೈ ವೈಫ್ಸ್ ಓನ್ಲಿ ಸನ್. ಸೊ ಏನಾಗ್ತದೆ, ವೈಫ್. ಸೊ ವೈಫ್ ಅಂದ ತಕ್ಷಣ ಏನಾಯ್ತು ಇಲ್ಲಿ, ವೈಫ್. ಸೊ ವೈಫ್ ಓನ್ಲಿ ಸನ್. ಸೊ ಸನ್. ಸೊ ಸನ್ ನೋಡಿ, ಸನ್ ಇದೆ. ಸೊ ಅಂದ್ರೆ ಇವ್ರಿಗೂ ಮಗ ಆಯ್ತು, ಕರೆಕ್ಟ್. ಮೈ ವೈಫ್ಸ್ ಓನ್ಲಿ ಸನ್ ಅಂತ ಅಂದ ತಕ್ಷಣ ಮ್ಯಾನ್ಗೆ ಏನಾಯ್ತು, ಅವನು ಸನ್ ಆದ. ಸೊ ಈಗ ಬರೋಣ, ಸನ್ಸ್ ಫಾದರ್. ಸನ್ಸ್ ಫಾದರ್ ಅಂದ ತಕ್ಷಣ ನೆಕ್ಸ್ಟ್ ಬರೋಣ, ಇಲ್ಲಿ ಫಸ್ಟ್ ಮುಂದೆ ನೋಡ್ಕೊಳ್ಳಿ, ಮೈ ವೈಫ್ಸ್ ಓನ್ಲಿ ಸನ್. ಮೈ ವೈಫ್ ಅಂದ ತಕ್ಷಣ ವೈಫ್, ಓನ್ಲಿ ಸನ್ ಅಂದ ತಕ್ಷಣ ಹಿ ಮ್ಯಾನ್ ಇಟ್ ಸೆಲ್ಫ್ ಅ ಫಾದರ್. ಓಕೆ, ಸೊ ಇವಾಗ ಹಿಂದೆ ಬರೋಣ, ಫಾದರ್. ಫಾದರ್ ಅಂದ ತಕ್ಷಣ ಏನಾಯ್ತು, ಈ ಮ್ಯಾನೇ ಆಯ್ತು. ಸೊ ಇವರೇ ಆಯ್ತು ಇಲ್ಲಿ ಫಾದರ್. ಫಾದರ್ ಮದರ್ ಆಯ್ತು, ಫಾದರ್ ಮದರ್. ಸೊ ಮದರ್. ಸೊ ಇವ್ರ ಮದರ್. ಹಾಗಾದ್ರೆ ಇವರಿಬ್ಬರಿಗೂ ಏನು, ಆ ವುಮೆನ್ ಇಲ್ಲಿ ಬಂತು. ಹಾಗಾದ್ರೆ ಇವರಿಬ್ಬರಿಗೂ ಏನ್ ಸಂಬಂಧ ಆಯ್ತು, ಅಮ್ಮ ಮಗನ ಸಂಬಂಧ. ಸೊ ಮದರ್ ಅಂಡ್ ಸನ್. ಸೊ ಹಾಗಾದ್ರೆ ಯಾವ ರಿಲೇಷನ್, ಹೌ ವುಮೆನ್ ಇಸ್ ರಿಲೇಟೆಡ್ ಮ್ಯಾನ್ ಅಂದ್ರೆ ಮದರ್. ನನ್ನ ತಾಯಿಯಿಂದ ಡೈರೆಕ್ಟ್ ಆಗಿ ಹೇಳೋ ಬದಲು ಇಟ್ ಇಸ್ ಲೈಕ್ ದಿಸ್, ಮೈ ವೈಫ್ಸ್ ಓನ್ಲಿ ಸನ್, ಫಾದರ್, ಫಾದರ್ ಮದರ್. ಸೊ ಅಗೇನ್ ಇಟ್ಸ್ ಡೈರೆಕ್ಟ್ಲಿ ಶಿ ಇಸ್ ಅ ಮದರ್. ಸೊ ಈ ತರ ಸಿಂಪಲ್ ಆಗಿ ಫಸ್ಟ್, ಅದಕ್ಕೆ ಇದನ್ನ ಹೇಳಿದ್ದು ಫಸ್ಟ್ ಟ್ರಿಕ್ ಯಾರು ಹೇಳ್ತಾ ಇದಾರೆ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಆ ಮೈ ಅನ್ನೋ ವರ್ಡ್ ಆ ಕ್ವೆಶ್ಚನ್ ಅಲ್ಲಿ ಹುಡುಕಿ, ಮೈ ಆದ್ಮೇಲೆ ಬರುತ್ತಲ್ಲ ಫಸ್ಟ್ ಅದನ್ನ ನೀವು ಬರ್ಕೊಂಡು ಆಮೇಲೆ ಅದ್ರ ಹಿಂದಿನ ರಿಲೇಶನ್ಶಿಪ್ ನ ನೋಡ್ಕೊಂಡು ಬನ್ನಿ. ಕ್ವೆಶ್ಚನ್ ತಗೊಂಡಿದೀನಿ ನೋಡಿ, ಪಾಯಿಂಟಿಂಗ್ ಟು ಅ ಜೋಕರ್. Pointing to a joker, Madhu says, he is the son of my father, brother, only sister-in-law. How joker is related to Madhu? Son, father, brother, brother-in-law ಅಂತ ಇಷ್ಟು ಆಪ್ಷನ್ ಕೊಟ್ಟಿದ್ದಾರೆ. ಈಗ ನಾನು ಫಸ್ಟ್ ಸ್ಟೆಪ್ ಏನಂತ ಹೇಳಿದ್ದೀನಿ, ಮಧು ಅಂತ ಬರ್ಕೊಳ್ಳಿ. ಸೊ ಮಧು. ಸೊ ಇಲ್ಲಿ ಮಧು ಅನ್ನೋರು ಫಿಮೇಲು ಇರ್ತಾರೆ, ಮೇಲೂ ಇರ್ತಾರೆ. ಇಲ್ಲಿ ಯಾವುದು ಅಂತ ಕೊಟ್ಟಿಲ್ಲ, ಮ್ಯಾನ್ ಅಂತ ಇದ್ದಿದ್ದಕ್ಕೆ ನಾವು ಹಾಕೊಂಡ್ವಿ. ಇಲ್ಲಿ ಮಧು ಅಂತಿದೆ, ಲೆಟ್ ಇಟ್ ಬಿ ಆಸ್ ಇಟ್ ಈಸ್. ಈಗ ನೆಕ್ಸ್ಟ್ ನಾನೇನಂತ ಹೇಳಿದ್ದೀನಿ, ಮೈ ಅನ್ನೋ ವರ್ಡ್ ಎಲ್ಲಿದೆ. ಸೊ ಮೈ ಇದೆಯಾ, ಎಸ್ ಮೈ ಇದೆ, ಮೈ ಅನ್ನೋ ವರ್ಡ್ ಇದೆ. ಸೊ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನು, ಅಲ್ಲಿಂದ ಮುಂದಕ್ಕೆ ಹೋಗೋಣ, ಮೈ ಫಾದರ್. ಸೊ ಹಾಗಾದ್ರೆ ಏನಾಯ್ತು ಇಲ್ಲಿ, ಫಾದರ್. ಸೊ ಫಾದರ್ ಅಂದ ತಕ್ಷಣ ಏನಾಯ್ತು, ನಿಮ್ಗೆ ಇಲ್ಲಿ ಸ್ಕ್ವೇರ್ ಬರುತ್ತೆ, ಫಾದರ್. ಓಕೆ, ಫಾದರ್ ಬ್ರದರ್. ಸೊ ಫಾದರ್ ಬ್ರದರ್. ಸೊ ಫಾದರ್ ಬ್ರದರ್ ಅಂದ ತಕ್ಷಣ ಇಲ್ಲಿ ಬಂತು, ಫಾದರ್ ಬ್ರದರ್. ಓಕೆ, ಬ್ರದರ್. ಓನ್ಲಿ ಸಿಸ್ಟರ್ ಇನ್ ಲಾ ಅಂತಂದ್ರೆ ಏನಾಯ್ತು ಇಲ್ಲಿ, ಸೊ ಓನ್ಲಿ ಸಿಸ್ಟರ್ ಇನ್ ಲಾ ಅಂತ ಆದ್ರೆ ಏನಾಯ್ತು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸಿಸ್ಟರ್ ಇನ್ ಲಾ ಅಂತಂದ್ರೆ ಬ್ರದರ್ ಸಿಸ್ಟರ್ ಇನ್ ಲಾ ಅಂತ ಆದ್ರೆ ಇವರಿಬ್ರು ನೋಡಿ ಬ್ರದರ್ಸ್ ಆಯ್ತು. ಬ್ರದರ್ಸ್ ವೈಫೇ ಆಗಿರ್ಬೇಕು ಸಿಸ್ಟರ್ ಇನ್ ಲಾ ಅಂದ್ರೆ. ಇಲ್ಲಿ ಇವರಿಗೆ ಬಿಗೆ ಅರ್ಥ ಮಾಡ್ಕೊಳ್ಳಿ, ಮಧು ಫಾದರ್ ಬ್ರದರ್ ಸಿಸ್ಟರ್ ಇನ್ ಲಾ ಅಂದ್ರೆ ಇವ್ರ ಫಾದರ್ನ ವೈಫೇ ಆಗಿರ್ಬೇಕು. ಇಲ್ಲಿ ನೋಡಿ ಇವರಿಬ್ರು ಬ್ರದರ್ಸ್ ಅಂದ್ಮೇಲೆ ಇವ್ರ ವೈಫೇ ಆಗಿರ್ಬೇಕು ನೋಡಿ ಇಲ್ಲಿ. ಸೊ ವೈಫ್ ಅಂದ ತಕ್ಷಣ ಏನಾಗುತ್ತೆ, ಸರ್ಕಲ್. ನೆಕ್ಸ್ಟ್ ನೋಡ್ಕೊಂಡು ಬನ್ನಿ, ಇದು ಮದರ್. ಹಾಗಾದ್ರೆ ಇವ್ರ ವೈಫ್ ಆಯ್ತು. ನೆಕ್ಸ್ಟ್ ಏನಾಯ್ತು, ಹಿಂದಕ್ಕೆ ಹೋಗ್ಬೇಕಲ್ವಾ, ಇಲ್ಲಿ ಸಿಸ್ಟರ್ ಇನ್ ಲಾ ಆಯ್ತು. ಹಿಂದಕ್ಕೆ ಹೋದ್ರೆ ಸನ್ ಅಂದ್ರೆ ಇವ್ರ ಸನ್. ಸೊ ಸನ್ ಆಯ್ತು. ಹಾಗಾದ್ರೆ ಇವಾಗ ಕೇಳ್ತಾ ಇರೋದೇನು, ಹೌ ಜೋಕರ್ ಇಸ್ ರಿಲೇಟೆಡ್ ಟು ಮಧು. ನೋಡಿ ಇಲ್ಲಿ ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ಮಧು ತಂದೆ ವೈಫ್ ಅಂದ್ರೆ ಏನಾಯ್ತು, ಇವ್ರ ತಾಯಿ ಆಯ್ತು, ಮದರ್ ಆಯ್ತು, ಇದು ಮದರ್. ಇಲ್ಲೇನಾಯ್ತು, ಮದರ್ ಮತ್ತೆ ಸನ್ ಆದ್ರೆ ಇವರಿಬ್ರು ಏನಾಗ್ತಾರೆ, ಈಗ ಇವ್ರೇನಾಗ್ತಾರೆ, ಬ್ರದರ್. ಎಸ್ ರೈಟ್. ಸೊ ಆಪ್ಷನ್ ಇದೆಯಾ, ಎಸ್ ಆಪ್ಷನ್ ಡಿ. ಇವತ್ತಿನ ಲಾಸ್ಟ್ ಕ್ವೆಶ್ಚನ್ ನೋಡೋಣ. ಇದು ಅಷ್ಟೇ, ಪಾಯಿಂಟಿಂಗ್ ಟು ಅ ವುಮನ್ ಇನ್ ಅ ಫೋಟೋಗ್ರಾಫ್, ಎ ಮ್ಯಾನ್ ಸೇಸ್. ಸೊ ಯಾರು ಹೇಳ್ತಾ ಇರೋದು, ಮ್ಯಾನ್. ಸೊ ಮ್ಯಾನ್ ಅಂತ ಬರ್ಕೊಳ್ಳೋಣ. ಯಾರು ಹೇಳ್ತಾ ಇರೋದು ಇವಾಗ ನಮ್ಗೆ, ಮ್ಯಾನ್. ಸೊ ಹಿ ಇಸ್ ಅ ಮೇಲ್. ಓಕೆ, ನೆಕ್ಸ್ಟ್ ಏನಂತ ಹೇಳ್ತಾ ಇದಾರೆ, ಇಲ್ಲಿ ಮೈ ಅನ್ನೋ ವರ್ಡ್ ಎಲ್ಲಿದೆ ಅಂತ ನೋಡ್ಕೋಬೇಕು. ಇಲ್ಲಿ ಮೈ. ಸೊ ಮೈ ಬಂತು. ಮೈ ಡಾಟರ್ ಇನ್ ಲಾ. ಸೊ ಅರ್ಥ ಮಾಡ್ಕೊಳ್ಳಿ, ಮೈ ಡಾಟರ್ ಇನ್ ಲಾ. ಸೊ ಡಾಟರ್ ಇಂದ ಯಾವಾಗ ಆಗೋದು, ಸನ್ಸ್ ವೈಫ್, ರೈಟ್. ಸೊ ಮ್ಯಾನ್ ಸನ್ ಇದ್ದಾನೆ, ಸನ್. ಸೊ ಸನ್ ಅಂದ ತಕ್ಷಣ ಸ್ಕ್ವೇರ್, ಸನ್.
ಸನ್ನ ವೈಫ್, ಸೊ ವೈಫ್ ಇದೆ. ಸೊ ಮೈ ಡಾಟರ್ ಇನ್ ಲಾಸ್ ಹಸ್ಬೆಂಡ್, ಹಸ್ಬೆಂಡ್ ಅಂದ ತಕ್ಷಣ ಏನಾಯ್ತು, ಮತ್ತೆ ಅವ್ರ ಮಗನೇ ಆಯ್ತು. ಓಕೆ, ಓನ್ಲಿ ಸಿಸ್ಟರ್, ಹಾಗಾದ್ರೆ ಇವ್ರಿಗೊಬ್ರು ಸಿಸ್ಟರ್ ಇದ್ದಾರೆ. ಇವಾಗ ಸಿಸ್ಟರ್ ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ಹೆಸರಿಲ್ಲ, ಜಸ್ಟ್ ನಾನು ಬರ್ಕೋತಾ ಇದ್ದೀನಿ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಮೈ, ನಾನೇನಂತ ಹೇಳಿದೀನಿ ನಿಮ್ಗೆ, ಕ್ವೆಶನ್ ಇಲ್ಲೋ ಮೈ ಅನ್ನೋ ವರ್ಡ್ನ ಫಸ್ಟ್ ಹುಡುಕಿ, ಮೈ ಅನ್ನೋದು ಸಿಕ್ತು. ಡಾಟರ್ ಇನ್ ಲಾ ಅಂದ್ರೆ ಏನಾಗಬೇಕು, ಮ್ಯಾನ್ ನ ಸಣ್ಣ ವೈಫ್ ಆಗಿರ್ಬೇಕು, ರೈಟ್. ಡಾಟರ್ ಇನ್ ಲಾ ಹಸ್ಬೆಂಡ್ ಅಂದ ತಕ್ಷಣ ಏನಾಯ್ತು, ಮತ್ತೆ ಅವ್ರ ಮಗನೇ ಆಯ್ತು, ಸಣ್ಣ ಸಿಸ್ಟರ್ ಬಂತು. ನೆಕ್ಸ್ಟ್ ಹಿಂದಕ್ಕೆ ಹೋಗೋಣ. ಈಗ ಸಿಸ್ಟರ್ ಮದರ್, ಸೊ ಮದರ್ಗೆ ಹೋಯ್ತು. ಇವಾಗ ಮದರ್ ಎಲ್ಲಿದೆ, ಸೊ ಮದರ್ ಇಲ್ಲಿ ಬಂತು. ಸೊ ಮದರ್ ಆದ್ರೆ ಈಗ ಹೌ ವುಮೆನ್ ಇಸ್ ರಿಲೇಟೆಡ್ ಟು ಮ್ಯಾನ್. ಇಲ್ಲಿ ನೋಡಿ, ಇಲ್ಲಿ ಎಸ್ಗೆ ಮಗನ ಸಿಸ್ಟರ್ನ ತಾಯಿ ಅಂದಮೇಲೆ ಇವರು ತಾಯಿನ ನೋಡಿ ಸಣ್ಣ, ಹಾಗಾದ್ರೆ ಇವ್ರೇನಾಗಿರ್ಬೇಕು, ಮದರ್ ಅಂದ ತಕ್ಷಣ ಏನಾಯ್ತು, ಸರ್ಕಲ್. ಸೊ ಸರ್ಕಲ್ ಅಂದ್ಮೇಲೆ ಇವರಿಬ್ಬರ ಮಧ್ಯೆ ಏನ್ ರಿಲೇಶನ್ಶಿಪ್ ಆಯ್ತು, ಕಪಲ್ ರಿಲೇಶನ್ಶಿಪ್ ಆಯ್ತು. ಅಂದ್ಮೇಲೆ ಏನ್ ಇವರು ವೈಫ್. ಸೊ ಆಪ್ಷನ್ ಬಿ. ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ಳಿ, ಮ್ಯಾನ್ ನ ಡಾಟರ್ ಇನ್ ಲಾ, ಸೊಸೆ ಅಂದ್ರೆ ಮಗನ ಹೆಂಡತಿಯ ಗಂಡ, ಸೊಸೆನ ಗಂಡ ಅಂದ್ಮೇಲೆ ಮಗ ಆಗ್ಬೇಕು, ಮಗನ ತಂಗಿ, ಸೊ ಮಗನ ತಂಗಿಯ ತಾಯಿ. ಸೊ ತಂಗಿಯ ತಾಯಿ ಅಂದ್ಮೇಲೆ ಮಗನ್ಗೂ ತಾಯಿ. ಸೊ ಹಾಗಾದ್ರೆ ಇವ್ರ ತಂದೆ ಅಂದಮೇಲೆ ಡೆಫಿನೆಟ್ಲಿ ಇವ್ರ ತಾಯಿ. ಸೊ ಅವರಿಬ್ಬರ ಮಧ್ಯೆ ಕಪಲ್ ರಿಲೇಶನ್ಶಿಪ್. ಸೊ ಶಿ ಈಸ್ ಅ ವೈಫ್. ಸೊ ಇದಿಷ್ಟು ಈ ತರ ಪಾಯಿಂಟಿಂಗ್, ಒಬ್ಬರನ್ನ ಪಾಯಿಂಟ್ ಮಾಡಿ ತೋರಿಸ್ಬೇಕಾದ್ರೆ ಫಸ್ಟ್ ಯಾರು ಹೇಳ್ತಾ ಇದಾರೆ ಅಂತ ಬರ್ಕೊಳ್ಳಿ. ಆ ಕ್ವೆಶನ್ ಅಲ್ಲಿ ಮೈ ಅನ್ನೋ ವರ್ಡ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಆ ಮೈಯಿಂದ ಮುಂದಕ್ಕೆ ಫಸ್ಟ್ ಈ ತರ ಸಿಂಬಲ್ಸ್ ಹಾಕೊಂಡು ಬಂದು ಹಿಂದಕ್ಕೆ ಬನ್ನಿ. ಸೊ ಡೆಫಿನೆಟ್ ಆಗಿ ನಿಮ್ಗೆ ಈ ತರ ಕ್ವೆಶನ್ಸ್ ಅಲ್ಲಿ ಆನ್ಸರ್ ಸಿಗುತ್ತೆ. ಕಾನ್ಸೆಪ್ಟ್ ತುಂಬಾ ಈಸಿ ಅನ್ಸಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಅನ್ಕೋತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದಿಷ್ಟು ಬ್ಲಡ್ ರಿಲೇಶನ್ಶಿಪ್ನ ಟ್ರಿಕ್ಸ್ ಅಥವಾ ಸಿಂಪಲ್ ಮೆಥಡ್ ಅಂತ ಹೇಳ್ಬೋದು. ಸೊ ಇನ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಷನ್ ಅಲ್ಲಿ ಎಲ್ಲಾ ಕ್ವೆಶನ್ ಪೇಪರಲ್ಲೂ ಕೇಳಿರೋಂಥ ಕ್ಲಾಕ್ ರಿಲೇಟೆಡ್, ಅಂದ್ರೆ ಟೈಮ್ ನೋಡ್ಕೊಂಡು ಹೇಳುವಂಥದ್ದು ಕ್ಲಾಕ್ ರಿಲೇಟೆಡ್ ಕ್ವೆಶನ್ ಡಿಸ್ಕಸ್ ಮಾಡೋಣ. ಸೊ ಮುಂದಿನ ಸೆಷನ್ ಅಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.